ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ಕನ್ನಡದ ಪ್ರಸಿದ್ಧ ದಲಿತ ಲೇಖಕರೂ ಆದ ಮೌಗಳ್ಳಿ ಗಣೇಶ್ ಅವರನ್ನು ನಾವು ಕಳೆದುಕೊಂಡ ದುಃಖದಲ್ಲಿದ್ದೇವೆ. ಅವರಿಗೆ ನುಡಿ ನಮನ ಸಲ್ಲಿಸುವುದರ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎನ್ನುವ ನಿಟ್ಟಿನಲ್ಲಿ ಅವರ ಸಾಹಿತ್ಯದ ಕುರಿತು ಬುಗುರಿ ಕಥೆಯನ್ನು ಈ ಸಂದರ್ಭದಲ್ಲಿ ಓದಲು ನಾನು ಇಚ್ಛಿಸುತ್ತೇನೆ. ಚೆಲುವ ಕಣ್ಣು ತುಂಬ ನೀರು ತುಂಬಿಕೊಂಡು ತನ್ನ ಬುಗುರಿ ಕಕ್ಕಸು ಗುಂಡಿಗೆ ಬಿದ್ದು ಹೋಯಿತಲ್ಲ ಎಂದು ಸಂಕಟ ಪಡುತ್ತಾ ಹಜಾರದ ಗೋಡೆಗೆ ಒರಗಿಕೊಂಡು ಕಣ್ಣು ಮುಖವನ್ನು ಕಣ್ಣೀರಿಂದ ಒರೆಸಿಕೊಳ್ಳುತ್ತಾ ಸುಮಾರು ಹೊತ್ತು ಅಲ್ಲೇ ಒಂಟಿ ಕಾಲಲ್ಲೇ ನಿಂತಿದ್ದ. ಅಜ್ಜಿಯ ಹಳೆ ಸೀರೆ ಬಟ್ಟೆಯಿಂದ ತುಂಡು ಮಾಡಿ ಆತನ ತಾತನಿಂದ ದಾರ ಮಾಡಿಸಿಕೊಂಡು ಬುಗುರಿ ಸುತ್ತಿ ಪಡಸಾಲೆಯ ಗಾರೆ ನೆಲದ ಮೇಲೆ ಬಿಟ್ಟು ಅದು ಗುಯ್ ಎಂದು ನಿದ್ದೆ ಕೊರೆಯುವಾಗ ಕಿವಿಗೊಟ್ಟು ತಲ್ಲೀನನಾಗಿ ಆನಂದಗೊಂಡು ಅದರ ನಾದಕ್ಕೆ ತಾನೇ ಇನ್ನೊಂದು ನಾದ ಎಂಬಂತೆ ಸಂತೋಷಗೊಳ್ಳುತ್ತಿದ್ದ. ಬಣ್ಣದ ಹಸಿರು, ಬಿಳಿ, ಕೇಸರಿ ಬಣ್ಣದ ರಂಗು ಬುಗುರಿ ಈಗ ಚೆಲುವನ ದುರಂತವೋ, ಅವನ ಅಪ್ಪನ ಹಣೆಬರವೋ, ಇಲ್ಲವೇ ಇಡೀ ಆ ಮನೆ ಮತ್ತು ಕೇರಿ ಜನರ ದುರದೃಷ್ಟವೋ ಎಂಬಂತೆ ಹಿಂದೆ ಹಿತ್ತಲಲ್ಲಿ ಮುಂದೆ ಮದುವೆ ಸಂದರ್ಭದಲ್ಲಿ ಕಟ್ಟಿಸಿದ್ದ ಕಕ್ಕಸ್ಸು ಗುಂಡಿಯ ನರಕದಲ್ಲಿ ಬಿದ್ದು ಹೋಗಿತ್ತು. ಬೇಸರವಾಗಿ ಚೆಲುವ ಹಿತ್ತಲಿಗೆ ಬಂದು ಸಾವಿರಾರು ಕಣ್ಣಿಂದ ಚಿಗುರಿ ಬರವಾಗಿ ಹಸಿರು ಕಕ್ಕುತ್ತ ಕಂಗೊಳಿಸಿದ್ದ ಹೊಂಗೆ ಮರದ ಮೇಲೆ ಹತ್ತಿ ಕುಳಿತ. ಮೇಲಿಂದ ಕಾಣುತ್ತಿರುವ ಇಡೀ ಹೊಲಗೇರಿ ಅವನ ಕಣ್ಣಿಗೆ ರಾಚಿ ಅಸ್ತವ್ಯಸ್ತವಾಗಿ ಚಿಂದಿ ಬಟ್ಟೆಯಂತೆ ತೂತೂತಾಗಿ ಕೊಳಕಾಗಿ ಕಾಣಿಸಿತು. ಧ್ಯಾನಸ್ಥ ಮೌನಿಯಂತೆ ರೆಂಬೆಗಳ ಮೇಲೆ ಕುಳಿತು ಆ ಹೊಂಗೆ ಹೂಗಳಿಗೆ ಮುತ್ತಿಕೊಳ್ಳುತ್ತಿರುವ ಸಣ್ಣ ಸಣ್ಣ ಹುಳುಗಳನ್ನೇ ಮುತ್ತಿಡುವವನಂತೆ ನೋಡಿದ. ಆದರೂ ಬುಗುರಿ ಎಡೆಬಿಡದೆ ಅವನ ತಲೆಯೊಳಗೆ ತಿರುಗುತ್ತಲೇ ಇತ್ತು. ಏನಾದರೂ ಮಾಡಿ ಅದನ್ನು ಹೊರ ತೆಗೆಯಲೇಬೇಕು. ಮತ್ತೆ ಮತ್ತೆ ಹೊಸ ಬುಗುರಿಗಳನ್ನು ಕೊಂಡುಕೊಳ್ಳಲು ಇನ್ನು ಮುಂದೆ ಸಾಧ್ಯವಾಗುವುದಿಲ್ಲ. ಅಂಥ ಬುಗುರಿ ಮತ್ತಿನ್ನೆಂದೂ ಸಿಗುವುದಿಲ್ಲ. ಯಾಕಾದರೂ ಅಪ್ಪನಿಗೆ ತನ್ನ ಬುಗುರಿಗಳ ಬಗ್ಗೆ ಇಂಥ ಸಿಟ್ಟು ಎಂದುಕೊಂಡು ದುಃಖಿತನಾದ. ಇದ್ದಕ್ಕಿದ್ದಂತೆ ಆ ಹಿತ್ತಲುಗಳ ಕಸದ ರಾಶಿಗಳ ನಡುವಿನಿಂದ ರೋಜುವಾಳದ ಅಂತಿಂತ ಮುಳ್ಳು ಪೊದೆಗಳಿಂದ ನಾಯಿಗಳು ವಿಪರೀತ ಸಿಟ್ಟಿನಿಂದ ರಭಸವಾಗಿ ಅಟ್ಟಿಸಿಕೊಂಡು ಬರುತ್ತಿರುವುದನ್ನು ತಿರುಗಿ ನೋಡಿದ. ನಾಯಿಗಳ ಬಹುಗುಟ್ಟುವಿಕೆಯ ಹಿಂದೆ ಕಿಕ್ ಎಂಬ ಇನ್ನೊಂದು ಸದ್ದು ಬಂತು. ಹಂದಿಯೊಂದನ್ನು ನಾಯಿಗಳು ಅಟ್ಟಿಸಿಕೊಂಡು ಬರುತ್ತಿದ್ದು ಇನ್ನೇನು ತನ್ನ ಹಿಂಬದಿಯನ್ನು ಕಚ್ಚಿ ಕೊಲ್ಲುತ್ತವೆ ಎಂಬ ಭಯದಿಂದ ಹಿಂದು ಮುಂದು ನೋಡಲಾರದೆ ಕುಯ್ಯೋ ಎಂದು ದೊಡ್ಡ ಶಬ್ದ ಮಾಡಿ ಓಡಿ ಬಂದು ಧಡಕ್ ಎಂದು ಅದೇ ಕಕ್ಕಸು ಗುಂಡಿಯ ಒಳಕ್ಕೆ ಬಿದ್ದು ಹೋಯಿತು. ಚೆಲುವ ಏನನ್ನೂ ಮಾಡಲಾರದಂತಾಗಿ ಹೋ ಎಂದುಕೊಂಡು ಹಂದಿ ಗುಂಡಿಗೆ ಬಿದ್ದೋಯಿತು ಎನ್ನುತ್ತಾ ಮರದಿಂದ ಕೆಳಗಿಳಿದು ಓಡಿ ಬಂದು ಮನೆಯೊಳಗಿದ್ದ ತನ್ನ ಅವ್ವನಿಗೆ, ಅವೋ ಅವ್ವ, ನಮ್ಮಿತ್ತಲು ಕಕ್ಕಸ್ಸು ಗುಂಡಿ ಒಳಗೆ ಅದ್ಯಾರದ್ದೋ ಹಂದಿ ಬಂದು ಬಿದ್ದೋಯ್ತು ಎಂದ. ಅವನ ಅವ್ವ ಹಾ ಎನ್ನುತ್ತಾ, ಅದ್ಯಾರದುಲ ಹಾಳಾದ ಹಂದಿಗೆ ನಮ್ಮಿತ್ತಲು ಗುಂಡಿಲೇ ಇತ್ತೆ ಸಾಯೋದು, ಇನ್ನೆಲ್ಲೂ ಜಾಗಿರ್ಲಿಲ್ವೇ ಎನ್ನುತ್ತಾ ಹೊರಗೆ ಬಂದು ನೋಡಿದಳು. ಯಾಕೋ ಇದ್ದಕ್ಕಿದ್ದಂತೆ ಅವಳ ಮನಸ್ಸು ಬೇಸರಗೊಂಡು ಈ ಹಾಳು ಕಕ್ಕಸು ಗುಂಡಿಯನ್ನು ಮುಚ್ಚಿಸಲು ಗಂಡ ಎಂಬ ಕಠೋರನಿಂದ ಆಗುತ್ತಿಲ್ವಲ್ಲ ಎಂದು ಮನಸ್ಸೊಳಗೆ ನೊಂದುಕೊಂಡು, ಲೋ ಚೆಲ್ವಾ, ಹೋಟೆಲಲ್ಲಿ ನಿಮ್ಮಯ್ಯ ಇರ್ಬೋದು, ಕರ್ಕೊಂಬರೋಗು, ಏನಾರ ಮಾಡಿ ಎತ್ತಾಕ ಬುಡ್ಲಿ ಈಚೆಗೆ ಎಂದು ಹೇಳಿ ಯಾರ್ಯಾರಿಗೋ ಏಳ್ಗಿಳಿಯ ಜ್ವಾಕೆ ಆಮೇಕದೊಂದು ಜಗಳಾದುದು ಎನ್ನುತ್ತಾ ಹೇಳಿ ಕಳಿಸಿದಳು. ಚೆಲುವ ತನ್ನ ಬಣ್ಣದ ಬುಗುರಿಗೆ ಇಂಥ ಗತಿ ಬಂತಲ್ಲ, ಅದನ್ನು ಯಾವ ರೀತಿಯಲ್ಲೂ ಈಗ ಮೇಲೆತ್ತಲು ಮತ್ತೆ ದಾರ ಸುತ್ತಿ ಗಾರೆ ನೆಲದ ಮೇಲೆ ಬಿಟ್ಟು ಹಾಡಲು ಆಗುವುದಿಲ್ಲ ಎಂದು ಇನ್ನಷ್ಟು ನೊಂದುಕೊಂಡ. ಮನೆಯವರು ಆ ಕಡೆ ಈ ಕಡೆ ಎಲ್ಲಿಯಾದರೂ ಹೋದಾಗ ಕಕ್ಕಸು ಗುಂಡಿಯ ಮೇಲೆ ಒದಿಸಿರುವ ತೆಂಗಿನ ಗರಿಗಳನ್ನು ಸರಿಸಿ ಕೊಕ್ಕೆ ಹಾಕಿ ಬುಗುರಿ ಎತ್ತಿಕೊಳ್ಳಬೇಕೆಂದಿದ್ದ ತೃಣ ಮಾತ್ರ ಆಸೆ ಈಗ ಮತ್ತಷ್ಟು ನುಚ್ಚು ನೂರಾಗಿತ್ತು. ಆ ಹಂದಿ ಹೇಲಿನ ಬಗ್ಗಡದಲ್ಲಿ ಜಿಗಿದಾಡಿ ಬುಗುರಿ ಬಿದ್ದಿರುವ ಗುರುತನ್ನೇ ಧ್ವಂಸ ಮಾಡಿಬಿಟ್ಟಿರುತ್ತದೆ.
ಅಕಸ್ಮಾತ್ ಹಂದಿಯನ್ನು ಎತ್ತುವಾಗ ಬೇರೆಯವರಿಗೆ ಸಿಕ್ಕಿದರೂ ಕೂಡ ಅಪ್ಪನಿಂದ ತನ್ನ ಕೈಗೆ ಬರುವುದಿಲ್ಲ ಎಂದುಕೊಂಡ. ಹಾಗೆ ಯೋಚಿಸುತ್ತಾ ಹೋಟೆಲಿಗೆ ಬಂದು ತನ್ನ ಅಪ್ಪಗಲ್ಲಾದ ಮೇಲೆ ಕುಳಿತಿರುವ ವಿಶೇಷ ಭಂಗಿಯನ್ನು ಗಮನಿಸಿ ಮೆಲ್ಲಗೆ ತನ್ನ ತಾತ ಗುಂಜಾರಯ್ಯನನ್ನು ಬಳಿ ಬಂದು ಹಂದಿ ಬಿದ್ದಿರುವ ಸುದ್ದಿಯನ್ನು ಮುಟ್ಟಿಸಿದ. ಗುಂಜಾರಯ್ಯ ಒಮ್ಮೆ ಬೆಚ್ಚಿದಂತೆ ಮಾಡಿ ಬೇಯಿಸುತ್ತಿದ್ದ ಬಾಂಡ್ಲಿಯೊಳಗೆ ಹಿಟ್ಟನ್ನು ಹಾಕುತ್ತಾ, "ಏಯ್, ನಿಜ ಹೇಳಿಯೋ, ಏನು ತಮಾಷೆ ಆಡಿರಾ? ಅದೆಂಗ ಬಿದ್ದೋಯ್ತು? ಅದರೊಳಕ್ಕೆ ಏನಂತದು? ದೊಡ್ಡದೋ ಚಿಕ್ಕದೋ?" ಎಂದ. "ಹೋಗಪ್ಪೋ, ಸರ್ರುನು ಬಾ, ಇಲ್ಲೇ ಕುಂತಿದ್ರೆ ಆಮೇಕದೆ ಪೊಯ್ ಎಂದು ಬೇಸರಿಸಿ ಬೇಗ ಬಂದು ಏನಾದರೂ ಮಾಡಿ ಹಂದಿ ಎತ್ತಿದರೆ ಬುಗುರಿ ಸಿಗಬಹುದೆಂದು ಊಹಿಸಿಕೊಂಡಂತೆಯೇ, ತಾಡ್ಲಾ, ಇನ್ನೊಂದೊಬ್ಬೆ ಬೋಂಡ ಬೇಯಿಸಿ ಬುಟ್ಟು ಬತ್ತೀನಿ" ಎಂದ. ಚೆಲುವ ಸಿಟ್ಟಿನಿಂದ ಇತ್ತಲಿಗೆ ಬಂದು ಹಂಗೆ ಮರದ ನೆರಳಿನಲ್ಲಿ ಕುಳಿತು ಸಾಯುತ್ತಿರುವ ಹಂದಿಯ ವಿಚಾರ ತಿಳಿದರೆ ಏನಾಗುತ್ತದೆಂದು ಭಾವಿಸುತ್ತಾ ತನ್ನ ಬುಗುರಿ ಹೀಗಾಯಿತಲ್ಲ ಎಂದು ಸಂಕಟಗೊಳ್ಳುತ್ತಾ ಆಕಾಶವನ್ನು ನೋಡಿದ. ಚೆಲುವನ ತಾತ ಗುಂಜರಯ್ಯ ಹೋಟೆಲಲ್ಲಿ ಬೋಂಡವನ್ನು ಬೇಯಿಸಿಯೇ ಇತ್ತಲಿಗೆ ಬರಬೇಕಾಗಿತ್ತು. ಆತುರದಲ್ಲಿ ಹಸಿಯಾಗಿಯೇ ಚೆನ್ನಾಗಿ ಬೇಯಿಸದೆ ಬೋಂಡವನ್ನು ಬಾಂಡ್ಲಿಯಿಂದ ಎತ್ತಿ ಹಾಕಿ ಇನ್ನೊಂದು ಒಬ್ಬೆ ಹಾಕುವ ತೀರ್ಮಾನದಲ್ಲಿ ಬರಬರನೆ ಬೋಂಡದ ಹಿಟ್ಟನ್ನು ಕೈಯಿಂದ ಬಾಂಡ್ಲಿಗೆ ಹಾಕುತ್ತಾ ಕೈ ಸುಟ್ಟುಕೊಳ್ಳುತ್ತಾ ಕಕ್ಕಸುಗುಂಡಿಗೆ ಬಿದ್ದಿರುವ ಹಂದಿಯ ದೃಶ್ಯವನ್ನೇ ಯೋಚಿಸಿದ. ಕಳೆದ ಬಾರಿ ಊರೂರು ಸುತ್ತಿ ಅಲೆದು ಮೇಯುವ ತಿಪ್ಪೇಗೌಡರ ಕೋಣ ಮೇಯುತ್ತಾ ಬಂದು ಇದೇ ಕಕ್ಕಸುಗುಂಡಿಗೆ ಬಿದ್ದಿದ್ದಾಗ ಯಮ ಪ್ರಯತ್ನ ಪಟ್ಟು ಅದನ್ನು ಮೇಲೆತ್ತಿದಾಗ ಉಂಟಾಗಿದ್ದ ರೇಜಿಗೆ, ವಾಸನೆ, ಅಸಹ್ಯಗಳೆಲ್ಲ ನೆನಪಾದವು. ಆ ಏಲ್ಗುಂಡಿಯನ್ನು ಮುಚ್ಚಿಸುವ ಯೋಜನೆಯನ್ನು ಬಹಳ ಸಲ ಹಾಕಿಕೊಂಡಿದ್ದರೂ ಕೂಡ ಅದು ತನ್ನ ಹಿರಿಮಗ ಚಿಕ್ಕಣ್ಣನಿಂದ ಸಾಧ್ಯವಾಗದೆ ವಿಫಲವಾಗಿತ್ತು. ಇಂಥ ಎಷ್ಟೋ ದೂರುಗಳು ಚಿಕ್ಕಣ್ಣನ ಆ ಕಕ್ಕಸುಗುಂಡಿಯ ಮೇಲೆ ಬಂದಿದ್ದವು. ತಿಪ್ಪೇಗೌಡರ ಕೋಣ ಆ ಗುಂಡಿಗೆ ಬಿದ್ದು ಹೋಗಿದ್ದಾಗ ಹತ್ತಾಳು ಬಂದು ಹಗ್ಗ ಬಿಗಿದು ಒಂದು ದೊಡ್ಡ ಬಂಡೆಯನ್ನೇ ಎಳೆಯುವಂತೆ ಎಳೆದಿದ್ದಾಗ ಆಗಿನ ಈ ಏಲುಗುಂಡಿ ಅದರ 2 ಪಟ್ಟು ವಿಸ್ತಾರವಾಗಿ ದೊಡ್ಡ ಗುಂಡಿಯೇ ಆಗಿತ್ತು. ಕೊನೆಗೂ ಕೋಣ ಒಂದು ದಿನವೆಲ್ಲ ಆ ಗುಂಡಿಯಲ್ಲೇ ಇದ್ದಿದ್ದರಿಂದ ಹೊರಗೆ ಬಂದ ಸ್ವಲ್ಪದರಲ್ಲೇ ಸತ್ತು ಹೋಗಿತ್ತು. ಮುಖ್ಯವಾಗಿ ಅದನ್ನು ಮೇಲೆತ್ತಲು ಮಾಡಿದ ಹಿಂಸಾತ್ಮಕ ತಂತ್ರದಿಂದಲೇ ಬಹುಪಾಲು ನೋವುಂಟಾಗಿ ಸತ್ತಿತ್ತು. ಹಾಗೆ ಸತ್ತಿದ್ದಕ್ಕೆ ತಿಪ್ಪೇಗೌಡರು ದಂಡರೂಪವಾಗಿ ಹಣ ಕೇಳಿದಾಗ ಚಿಕ್ಕಣ್ಣ ರೌಡಿಗಳ ಥರ ಮಾತನಾಡಿ, "ಅಲ್ಲ ಗೌಡ್ರೆ, ಆ ಏಲ್ಗುಂಡಿಗೆ ನಾವು ಹೇಳ್ಕೊಟ್ಟಿದ್ದೇವೆ ಏನಾರ? ಇಂತಿಂತವರೇ ಎಮ್ಮೆ ಬತ್ತವೆ, ಕುರಿಗಳು ಬತ್ತವೆ, ಅವೆಲ್ಲನೂ ಒಳಗೆ ಕೆಳ್ಕೊಬಿಡು ಅಂತ. ನಿಮ್ಮೆಮ್ಮೆಗೆ ಬುದ್ಧಿ ಇದ್ದಿದ್ರೆ ಅದ್ಯಾಕೆ ಬತ್ತಿತ್ತು ನಮ್ಮ ತಿಪ್ಪೇತಕ್ಕೆ? ಇದೊಳ್ಳೆ ಸರ್ವೈತಪ್ಪ. ನಮ್ಮನ್ನು ಕುಲಕ್ಕೆ ನಾವು ಕಕ್ಕಸ್ಗುಂಡಿ ಮಾಡ್ಕೊಂಡಿದ್ದು ಬಂದು ಬಿದ್ದು ಸಾಯ್ತು. ಅದಕ್ಕೆ ನಮ್ಮೋಣೆ ಏನಿದ್ದಿದ್ದು? ಯಾವ ದಂಡನೂ ಇಲ್ಲ, ಏನೂ ಇಲ್ಲ ಸ್ವಾಮಿ" ಎಂದು ರೋಪು ಹಾಕಿ ಕಳಿಸಿ ಬಿಟ್ಟಿದ್ದ. ಆಗಿನಿಂದಲೂ ಈ ಏಲುಗುಂಡಿಗೆ ಒಂದು ದೊಡ್ಡ ಇತಿಹಾಸವೇ ಬಂದು ಬಿಟ್ಟಿದೆ. ಊರವರೆಲ್ಲ ಏಲುಗುಂಡಿಯ ಮೇಲೆ ಯಾವುದಾದರೂ ತಗಡನ್ನು ಹೊದಿಸು ಇಲ್ಲವೇ ಕಲ್ಲು ಚಪ್ಪಡಿ ಹಾಕಿಸೆಂದು ಹೇಳಿದರೂ ಕೂಡ ಯಾವುದನ್ನು ಮಾಡಿಸಲು ಆಗಿರಲಿಲ್ಲ. ಕೋಣ ಬಿದ್ದಿದ್ದರಿಂದ ಗುಂಡಿ ವಿಸ್ತಾರವಾಗಿ ಬಿಟ್ಟಿತ್ತು. ಮಣ್ಣು ಕುಸಿದು ಹಾಳಾಗಿತ್ತು. ಹೀಗಾಗಿ ಇಷ್ಟಗಲಕ್ಕೂ ಕಲ್ಲು ಇಲ್ಲವೇ ತಗಡನ್ನು ಮುಚ್ಚಿಸಲು ಚಿಕ್ಕಣ್ಣನಿಗೆ ಅಸಾಧ್ಯವಾಗಿತ್ತು. ಸುಲಭವಾಗಿ ಸಿಗುವ ತೆಂಗಿನ ಗರಿಗಳನ್ನು ಈಗ ಮೇಲೆ ಮುಚ್ಚಿದ್ದ. ಹೀಗೆ ಮುಚ್ಚಿದ್ದೇ ಆ ನಂತರ ಊರಿನ ಸುತ್ತಲೂ ಹಬ್ಬಿಕೊಳ್ಳುವ ಎಷ್ಟೋ ತಮಾಷೆಗಳಿಗೆ, ದುರಂತಗಳಿಗೆ ದಾರಿ ಮಾಡಿಕೊಟ್ಟಿತ್ತು. ಗೌಡರ ಆ ಕೋಣವನ್ನು ಆ ನಂತರ ಮಾದಿಗರ ಯಾಲಕ್ಕಯ್ಯ ಬಂದು ನೋಡಿ ಚೆನ್ನಾಗಿ ಬಿಸಿ ನೀರಿನಿಂದ ತೊಳೆಸಿ ಕೊಯ್ದು ಮಂಕರಿ ತುಂಬ ಬಾಡು ಮಾಡಿಕೊಂಡು ಹೋಗಿದ್ದನ್ನು ಕೇಳಿ ಗೌಡರ ತಲೆ ತಿರುಗಿತ್ತು. ಆ ಹೊಲಮಾದುಗೆ ನನ್ನ ಮಕ್ಕಳು ಬೇಕಂತಲೇ ಕೋಣನ್ನ ಏಲುಗುಂಡಿಗೆ ಬೀಳಿಸಿ ತಿನ್ನೋಕ್ಕೆ ಈ ಕರಾಮತ್ ಮಾಡವ್ರೆ ಎಂದು ಊರೆಲ್ಲ ಮಾತಾಯಿತು. ಆದರೂ ಆ ಕೋಣನ ಬಾಡು ಬಹಳಷ್ಟು ಜನರಿಗೆ ತಲುಪಿದ್ದರಿಂದ ಯಾರೂ ಹೆಚ್ಚಾಗಿ ಆಗ ತಲೆ ಕೆಡಿಸಿಕೊಂಡಿರಲಿಲ್ಲ. ಕೆಲವು ದಿನದ ನಂತರ ಪೇಟೆಯಲ್ಲಿ ಓದಿ ಬಂದಿದ್ದ ಪಡ್ಡೆ ಹುಡುಗರು ಚಿಕ್ಕಣ್ಣನ ಏಲುಗುಂಡಿ ಕೋಣನನ್ನು ಹಿಡಿಯೋ ಕೆಡ್ಡ ಕಂಡ್ರು ಎಂದು ಗೇಲಿ ಮಾಡುತ್ತಿದ್ದರಾದರೂ ಚಿಕ್ಕಣ್ಣ ಅದಕ್ಕೆ ಸೊಪ್ಪು ಹಾಕಿರಲಿಲ್ಲ. ಹೀಗೆ ಇದೆಲ್ಲವನ್ನು ಬೊಂಡ ಹಾಕುತ್ತಿದ್ದಂತೆ ನೆನೆಸಿಕೊಂಡಾಗ ಇಡೀ ಬಾಂಡ್ಲಿಯೇ ಕಕ್ಕಸುಗುಂಡಿಯಂತೆ ವಾಕರಿಕೆ ಬಂದು, "ತತ್ ಇವ್ನವ್ನ ಕೇಯನ್ನೆಣ್ವಿ ಸರಿಯಲ್ಲ, ಎಷ್ಟೊತ್ತಾಯಿತು ಎಣ್ಣೆಗಾಕಿ, ಇನ್ನೂ ಬೇಯಲಿಲ್ವಲ್ಲ" ಎಂದು ಬೆಂಕಿಯನ್ನು ಹೆಚ್ಚು ಮಾಡಿ ಕೊನೆಗೂ ಬೇಯಿಸಿ ತನ್ನ ಮಗ ಚಿಕ್ಕಣ್ಣನಿಗೆ ಇದನ್ನು ಗುಟ್ಟಾಗಿ ತಿಳಿಸಿ ಇತ್ತಲಿಗೆ ಬಂದ.
ಚೆಲುವ ತನ್ನ ತಾತನಿಗೆ ಬುಗುರಿ ಬಗ್ಗೆ ಹೇಳಬೇಕೆಂದುಕೊಂಡು ಒಮ್ಮೆ ನಿರ್ಧರಿಸಿ ಬೇಡ ಎಂದುಕೊಂಡು ಹಿಂಗೇಂಗಪ್ಪ ಇಚ್ಚುಕು ತೆಗೆದಾಕುವುದು ಅಂದಿಯಾ ಎಂದು ಗುಂಜರಯ್ಯ ಗುಂಡಿಯ ಗರಿಗಳನ್ನು ಮೆಲ್ಲಗೆ ಸರಿಸಿ ನೋಡಿದ. ಒಂದೇ ಬಾರಿಗೆ ಹಂದಿ ನೆಗೆಯುವ ಪ್ರಯತ್ನ ಮಾಡಿ ಬಡಕ್ಕೆಂದು ಒಳಗೆ ಬಿದ್ದುಕೊಂಡು ಕೊಯ್ಗುಟ್ಟಿತು. ಹಾಗೆ ಜಿಗಿದಿದ್ದರಿಂದ ಗುಂಜರೆಯನ ಮೂಗಿನ ಮೇಲೆ ಅವರೇ ಕಾಳಿನ ಗಾತ್ರದ ಹೇಲಿನ ಸಣ್ಣ ಕಣ ಬಂದು ನೊಣದಂತೆ ಕುಳಿತುಬಿಟ್ಟಿತು. ಸಾಧ್ವಿತನದ ಗುಂಜರಯ್ಯ ಅತ್ಯಂತ ಸಿಟ್ಟಿನಿಂದ ಅವಮಾನಿತನಾದನುವಂತೆ ಭಾವಿಸಿ ಧರ್ಮರಾಯ ಸ್ವರ್ಗಾರೋಹಣದ ಕೋಣೆಯಲ್ಲಿ ಕಿರು ಬೆರಳನ್ನು ನರಕಕ್ಕೆ ಅದ್ದಿದಂತೆ ಆಗಿದ್ದಾಗ ಅದಂತೆಯೇ ತನಗೂ ಆಯಿತೇನು ಎಂದುಕೊಂಡು ಎಲೆಯೊಂದರಿಂದ ಮೂಗು ಸೀಟಿಕೊಂಡು ವಾಪಸ್ಸು ಬಂದು ಒಳಗೆ ಸಾಯ್ಲಿ ಅವಳ ರಥನ ಕೈಯೆಂದು ಎಂದು ಬೈಯುತ್ತಾ ಇದರ ವ್ಯವಹಾರವನ್ನು ಮಗನಿಗೆ ವಹಿಸುವುದು ಸರಿಯೆಂದು ಹೋಟೆಲಿಗೆ ಬಂದು ಬಿಟ್ಟ. ಚೆಲುವ ನಿರಾಸೆಯಿಂದ ತನ್ನ ಬುಗುರಿ ಇನ್ನು ಯಾವತ್ತೂ ಕೂಡ ತನ್ನ ಕೈಗೆ ಬರುವುದಿಲ್ಲವೇನೋ ಎನ್ನುತ್ತಾ ತನಗೆ ಅರಿವಿಲ್ಲದೆಯೇ ಬುಗುರಿಯ ದಾರವನ್ನು ಬೆರಳಿಗೆ ಸುತ್ತಿಕೊಳ್ಳುತ್ತಾ ಪಳಕ್ಕೆಂದು ಕಣ್ಣೀರನ್ನು ಬೀಳಿಸಿದ. ಇದ್ದಕ್ಕಿದ್ದಂತೆ ಇಡೀ ಹಂದಿ, ಏಲುಗುಂಡಿ ಮತ್ತು ಊರಿನ ಎಲ್ಲ ಆಗು ಹೋಗುಗಳು ಕೂಡ ವಿಷ್ಣುವಿನ ಹೊರ ಅವತಾರದ ಬಗ್ಗೆ ಹರಿಕತೆ ದಾಸರು ಹೇಳಿದ ವಿವರದಂತೆ ಕಂಡುಬಂದು ಹೆದರಿಕೆ ಮತ್ತು ವ್ಯಾಕುಲದಿಂದ ಒಳಗೊಳಗೆ ಹಿಂಸೆ ಪಡತೊಡಗಿದ. ಗುಂಡಿಗೆ ಬಿದ್ದ ಹಂದಿ ಚೆಲುವನ ಬುಗುರಿಯ ಯಾವ ಕರು ಉಳಿದಂತೆ ಅಳಿಸಿ ಹಾಕಿತ್ತು. ಆ ಬುಗುರಿಯನ್ನು ಆತ ಗಾರೆ ನೆಲದ ಮೇಲೆ ಬಿಟ್ಟು ಗುಡಿಸುವಾಗ ಬೀದಿ ಹೈಕಳು ಅದರ ಸೊಬಗು, ವನಪು, ತಿರುಗುವ ರೀತಿಗಳೆಲ್ಲದರ ಬಗ್ಗೆ ಕೊಂಡು ಹೊಟ್ಟೆಕಿಚ್ಚು ಪಡುತ್ತಿದ್ದಾಗ ಆನಂದಾತಿರೇಕದಲ್ಲಿ ಒಳಗೊಳಗೆ ಖುಷಿ ಪಡುತ್ತಿದ್ದೆಲ್ಲ ಲವಲೇಸು ಈಗ ಇಲ್ಲದಂತಾಗಿ ತನ್ನ ಅಪ್ಪನ ಬಗ್ಗೆ ಚೆಲುವ ಸಿಟ್ಟುಗೊಂಡ. ಅವನು ಯಾಕಾರೂ ಸಾಯುವುದಿಲ್ಲ ಬೇವರ್ಸಿ, ನನ್ನ ಬುಗುರಿನೆಲ್ಲ ಹಿಂಗೆ ಮಾಡ್ದ. ಆವತ್ತು ಕೊಡ್ಲಿಯಿಂದ ಒಳಕಿ 3 ಬುಗುರಿಗಳನ್ನು ಸೀಳಾಕಿ ಒಲೆಗಾಕ್ದ. ಇನ್ನೊಂದು ಕಣ್ಣುಗ ಕಾಣ್ದಂಗೆ ದೂರಸ ಬಿಸಾಕ್ದ. ಇವತ್ತು ನೋಡಿದರೆ ಯಾವ ಬುಗುರಿಯೋ ನೀ ಹಾಡೋದು, ತತ್ತರೋ ಸೂಳೆ ಮಗನೇ ಅಂತ ಕಿತ್ಕೊಂಡು ಇನ್ನೊಂದ್ಸಾರಿ ನಿನ್ನ ಕೈಲೇನಾರ ಬುಗುರಿ ಕಂಡ್ರೆ ಆಮೇಲೆ ನಿನ್ನೇ ಸೀಳಾಕ್ತೀನಿ ಅಂತ ಬೈದು ಕಕ್ಕಸಗುಂಡಿಗೆ ಹಾಕಿದ ಎಂದು ಯೋಚಿಸುತ್ತಾ ಮತ್ತೆ ವಂಗೆ ಮರಕ್ಕೆ ಹತ್ತಿ ಕುಳಿತು ಅದೇ ಕಕ್ಕಸು ಗುಂಡಿಯನ್ನು ನೋಡುತ್ತಾ ಲೆಕ್ಕ ಹಾಕತೊಡಗಿದ. ಯಾರದೋ ಕೋಳಿಗಳು, ಕುರಿಗಳು ಬಂದು ಅದರೊಳಗೆ ಬಿದ್ದು ಸತ್ತಿದ್ದಾಗ ಉಂಟಾಗಿದ್ದ ಜಗಳಗಳಲ್ಲಿ ಅಪ್ಪ ವಿಕಾರವಾಗಿ ಕುಣಿದಾಡಿ ದೊಡ್ಡ ಚಾಕು ತಂದು ಎದುರಿಸಿ ಸುಮ್ಮನಾಗಿಸುತ್ತಿದ್ದನ್ನೆಲ್ಲ ನೆನಪಾಯಿತು. ಬುಗುರಿಯ ಗಿರಿಗಿರಿ ಸುತ್ತುವಿಕೆ ಆತನ ಮನಸ್ಸು, ತಲೆ, ಇಡೀ ದೇಹದ ಸುತ್ತ ಬುಗನೆ ಸುತ್ತು ಹಾಕತೊಡಗಿತು. ಆ ನಡುವೆ ಅಸ್ತವ್ಯಸ್ತವಾದ ಕಲಸು, ಮೇಲೋಗುರವಾದ ಇಡೀ ಮನೆಯ ಚಿತ್ರಗಳು ಸೇರಿಕೊಂಡು ಹಿಂಸೆಯಾಗಿ ತಳಮಳಗೊಂಡ. ಚಿಕ್ಕಣ್ಣನ ಹಿತ್ತಲಲ್ಲಿ ಕಟ್ಟಿಸಿದ್ದ ಕಕ್ಕಸಗುಂಡಿ ಇಡೀ ಊರೆಲ್ಲ ಮೊದಲನೆಯದು. ಅದು ಊರಿಗೆ ಹೊಸ ವ್ಯವಸ್ಥೆಯಾಗಿ ಸೇರಿಕೊಂಡಿತು. ತನ್ನ ತಮ್ಮ ಶಾಂತರಾಜನ ಮದುವೆಗೆ ಮೈಸೂರಿನಿಂದ ಹೆಣ್ಣು ತಂದಿದ್ದಾಗ ಆ ನೆಂಟರಿಗೆ ಹೆಂಗಸರಿಗೆ ಕಕ್ಕಸು ಹೋಗಲು ತೊಂದರೆಯಾಗುತ್ತದೆಂದು ಯೋಚಿಸಿ ಕಟ್ಟಿಸಿದ ಈ ವ್ಯವಸ್ಥೆ ಮದುವೆ ದಿನದಲ್ಲೇ ಕೈಕೊಟ್ಟಿತು. ಭರ್ಜರಿ ಊಟದ ನಂತರ ಆ ಕಕ್ಕಸು ಗುಂಡಿ ಬಂದಿದ್ದ ಹಲವಾರು ಹೆಂಗಸರ ಪಾಯ್ಖಾನೆಯಿಂದ ತುಂಬಿ ಹೋಗಿತ್ತು. ಯಥಾವತ್ತು ಆಧುನಿಕ ಕಕ್ಕಸು ಮನೆಯಂತೆ ಕಟ್ಟಿಸಿದರಾದರೂ ಆ ಕಕ್ಕಸೆಲ್ಲ ಸಂಗ್ರಹಗೊಳ್ಳಲು ಡ್ರೈನೇಜ್ ವ್ಯವಸ್ಥೆಗೆ ಬದಲು ಹಿಂಭಾಗಕ್ಕೆ 1.5 ಆಳುದ್ದ ಗುಂಡಿ ತೆಗೆದು ಅದೆಲ್ಲವೂ ಅಲ್ಲಿ ಬೀಳುವ ವ್ಯವಸ್ಥೆ ಮಾಡಲಾಗಿತ್ತು. ಅಂದು ಮದುವೆಯ ಮಾರನೇ ದಿನವೇ ಗುಂಡಿ ತುಂಬಿ ಹೋಗಿ ಭಯಾನಕ ವಾಸನೆ ಮದುವೆಯ ಮನೆಯನ್ನು ಕವುಚಿಕೊಂಡು ಎಲ್ಲರ ತಾಳ್ಮೆ ಪರೀಕ್ಷೆಗೆ ಒಡ್ಡಿತ್ತು. ಹೆಣ್ಣಿನ ಕಡೆಯ ಯಾವನೋ ಒಬ್ಬ ಆ ಗದ್ದಲದಲ್ಲಿ ಯಾರೋ ಒಬ್ಬಳ ಜೊತೆ ಲೈಂಗಿಕ ಸಂಬಂಧ ಏರ್ಪಡಿಸಿಕೊಳ್ಳಲು ಸಂಚು ಮಾಡಿ ಆ ರಾತ್ರಿ ಹಿತ್ತಲದಲ್ಲಿದ್ದ ಕಕ್ಕಸು ಗುಂಡಿಯ ಬಳಿ ಗೊತ್ತಿಲ್ಲದೆ ಆಕೆ ಜೊತೆ ಹೋಗಿ ತನಗರಿವಿಲ್ಲದೆಯೇ ಗುಂಡಿಗೆ ಕಾಲು ಜಾರಿ ಬಿದ್ದು ಬಚಾವಾಗಿ ಕಾಲು ತುಂಬ ಏಲುಮಯ ನೀರನ್ನು ಮೆತ್ತಿಸಿಕೊಂಡು ಬಂದು ಎಲ್ಲರಿಗೂ ದೊಡ್ಡ ಹಾಸ್ಯದ ಸಂಗತಿಯಾಗಿ ಬಿಟ್ಟಿದ್ದ. ಆಗ ತಾನೇ ಒಂದು ವಾದವನ್ನು ಹೂಡಿ, ಈ ಜುಜ್ಬಿ ಹಳ್ಳಿಗಳಿಗೆ ಹೆಣ್ಣು ಕೊಡೋದು ಬ್ಯಾಡ ರಂಗಪ್ಪನವ್ರೆ ಅಂತ ಫಾದರ್ ಇನ್ಲಾ ಹತ್ರ 1000 ಸರಿ ಬಾಯಿ ಬಡ್ಕಂದೆ. ಆದರೆ ಆ ಹಲ್ಕ ಫಾದರ್ ಇನ್ಲಾ ನನ್ನ ಮಾತು ಕೇಳಲಿಲ್ಲ. ಯಾವುದೋ ದೆವ್ವ ನನ್ನನ್ನು ಆ ಕಕ್ಕಸು ಗುಂಡಿ ತನಕ ದರ ಎಳೆದುಕೊಂಡು ಹೋಗಿ ಅದರೊಳಕ್ಕೆ ತಳ್ಳುವ ಪ್ರಯತ್ನ ಮಾಡ್ತು. ಬೈ ಚಾನ್ಸ್ ತಪ್ಪಿಸ್ಕಂದು ಓಡ್ ಬಂದೆ. ಥೂ ಎಂಥ ವಾಸನೆ! ಹಾಳಾದ ಹಳ್ಳಿ ಜನ ಅದೇನು ತಿಂತಾರೋ ನನಗೆ ಗೊತ್ತಾಗಲ್ಲಪ್ಪ. ಇಂಥ ದೆವ್ವ ಪಿಶಾಚಿಗಳಿರೋ ಮನೆ ಹೆಣ್ಣು ಕೊಡಬಾರದಿತ್ತು ಎಂದು ಅನುಮಾನ ತಡೆಯಲಾಗದೆ ಹೀನಾಮಾನವಾಗಿ ಗಂಡಿನ ಮನೆಯವರನ್ನು ಅಳಿಯತೊಡಗಿದ. ಆ ವೇಳೆಗೆ ಕುಡಿತದಲ್ಲಿ ಊರಿಗೆ ಚಾಂಪಿಯನ್ ಆಗಿದ್ದ
ಅಥಾರಿ ಬಂದವನು ಹೆಣ್ಣಿನ ಕಡೆಯವನ ಮೇಲೆ ಕೈ ಮಿಲಾಯಿಸುವ ಮಟ್ಟಕ್ಕೆ ಹೋಗಿ ಕೊನೆಗೆ ಗಂಡು ಬಂದು ಇಬ್ಬರಿಗೂ ಕೈ ಮುಗಿದಿದ್ದಾಗ ಗದ್ದಲ ಮುಗಿದಿತ್ತು. ಇಂಥ ಹತಾರ ಹಗರಣಗಳ ಕಕ್ಕಸುಗುಂಡಿ ಈಗ ಒಂದೊಂದು ಇತಿಹಾಸದ ಒಲಗೇರಿಯ ಬದುಕಿನ ಪುಟಗಳನ್ನು ತೆರೆದಿಡುವಂತೆ ಗುಂಜಾರಯ್ಯನ ತಲೆ ಒಳಗೆ ಬಿಡಿಸಿಕೊಳ್ಳುತ್ತಾ ಬಂದವು. ಚಿಕ್ಕಣ್ಣನಿಗೆ ಹಂದಿ ಬಿದ್ದಿರುವ ಸಂಗತಿ ತಿಳಿದ ಮೇಲಂತೂ ಆನಂದ ತೀರಕ್ಕೊಳಗಾಗಿ ಬಯಸದೆ ಬಂದ ಭಾಗ್ಯ ಆ ಬಗ್ಗೆ ಯೋಜನೆ ಹಾಕತೊಡಗಿದ. ಮನೆಯ ಹೆಂಗಸರು ಈ ಘಟನೆಯಲ್ಲಿ ಯಾವುದೋ ಕೇಡಿನ ಸೂಚನೆ ಎನ್ನುವಂತೆ ಲೆಕ್ಕ ಹಾಕತೊಡಗಿದರು. ಚೆಲುವನವ್ವ ಯಾಕೋ ಎದರಿ ಮಗನನ್ನು ಕೂಗಿಕೊಂಡಳು. ಹರಿಕತೆಯಲ್ಲಿ ಹೇಳಿದ್ದ ಕತೆ ಅವಳಿಗೆ ನೆನಪಾಗಿ, ಅಯ್ಯೋ ದೇವ್ರೆ, ಸ್ವಾಮಿ ಹಂದಿ ರೂಪ ತಾಳಿತ್ತು ಅಂತ ಹೇಳಿದ್ರಲ್ಲಪ್ಪ, ರಾಕ್ಷಸನ್ನ ಸಾಯಿಸೋಕೆ ಅವತಾರ ಎತ್ತಿ ಏಲ್ ಮನೆಯೊಳಗದನ್ನ ಸಿಗುದಾಕಂತಲ್ಲ ಎಂದು ಅಸ್ಪಷ್ಟವಾಗಿ ನೆನಪಿಸಿಕೊಂಡಳು. ಲೋ ಚಲುವಾ, ಬಾರೋ, ನಿನ್ನ ಬಾಯಾಗ ನನ್ನ ರಕ್ತ ಹಾಕ, ಎಲ್ಲಿದ್ದೀಯೋ ಎಂದು ಜೋರಾಗಿ ಕೂಗಿಕೊಂಡಳು. ಯಾವತ್ತೂ ಇಲ್ಲದವ ಇವತ್ತು ಏಕೆ ಹಿಂಗೆ ಬೈತಿದ್ದಾಳೆಂದು ಚಲುವ ಮನೆಯೊಳಗೆ ಬಂದು ಎನ್ನವ ಎಂದು ನಿಂತ. ಇತ್ತಲ ಮನೆ ಬಾಗಿಲಿಂದ ಕಕ್ಕಸುಗುಂಡಿಯ ವಾಸನೆ ನಿಧಾನವಾಗಿ ಮನೆಯನ್ನು ಆವರಿಸಿ ವಾಸನೆ ತರಿಸುತ್ತಿದೆ ಎಂದು ಮೂಗು ಮುಚ್ಚಿಕೊಂಡ. ವಿಷಾದವೆಂದರೆ ಚೆಲುವಿನ ಬುಗುರಿ ಯಾವ ಕಾರಣಕ್ಕೂ ಕೈಗೆ ಬರುತ್ತದೆ ಎಂಬ ಯಾವ ಅಂಶವೂ ಉಳಿಯಲಿಲ್ಲ. ಆ ಗುಂಡಿ ತಂಟೆಗೆ ಹೋಗ್ಬೇಡ, ಸೀಲೇಟ್ ತಕ್ಕಂದು ಪಡಸಾಲೆ ಮೇಲೆ ಕೊಂತ್ಕೋ ಬರಿ ಹೋಗು, ರಜೆ ಇದ್ರೆ ಓದ್ಬೇಡ ಅಂತಿದ್ದೇನು ಎಂಬ ಮಾತು ಅವನಿಗೆ ಬಿತ್ತು. ಹೋಟೆಲ್ ತಿಂಡಿಗಾಗಿ ಅವನ ಅವ್ವ ಏನೇನೋ ಕೆಲಸ ಮಾಡುತ್ತಿದ್ದಳು. ಚೆಲುವ ಬೀದಿಗೆ ಬಂದು ಎಲ್ಲವನ್ನೂ ಜಗಿಯತೊಡಗಿದ. ಅಪ್ಪ ಹಂದಿಯನ್ನು ಹೇಗೆ ಮೇಲೆತ್ತುತ್ತಾನೆ, ಹಾಗೆ ಎತ್ತುವಾಗ ತನ್ನ ಬುಗುರಿ ಏನಾದರೂ ಸಿಕ್ಕಿದರೆ ಏನು ಮಾಡುತ್ತಾನೆ ಎಂದು ಲೆಕ್ಕಿಸಿದ. ಯಾವ ಪರಿಹಾರವೂ ಗೋಚರಿಸಲಿಲ್ಲ. ಸಪ್ಪೆ ಮೋರೆ ಹಾಕಿಕೊಂಡು ನಾನು ಬುಗುರಿ ಆಡಿದ್ರೆ ಅವನಿಗೇನು ಕಷ್ಟ ಎಂದು ತನ್ನೊಳಗೆ ಅಂದುಕೊಂಡ. ಬೆಳಿಗ್ಗೆ ಬೀದಿಲಿ ಬುಗುರಿ ಹಾಡುತ್ತಿದ್ದಾಗ ಬಾರುಗೋಲು ತಂದು ಚಟೀರೆಂದು ಹೊಡೆದು ಬುಗುರಿಯನ್ನು ಕಿತ್ತುಕೊಂಡು ಹೋಗಿ ಅವನ ಅಪ್ಪ ಕಕ್ಕಸುಗುಂಡಿಗೆ ಬಿಸಾಡಿದ್ದ. ಅಪ್ಪನೇ ಒಂದು ದೊಡ್ಡ ರಾಕ್ಷಸಂತೆ ಚೆಲುವನ ಮನಸ್ಸಿನಲ್ಲಿ ಸುಳಿದು ಬಂದ. ಹಾಗೆ ಆ ಮನೆಯ ಅವನ ಅವ್ವ, ಅಜ್ಜಿ, ಅತ್ತೆಯಂದಿರು ಇತ್ಯಾದಿಗಳ ಪೇಲವ ವಿಷಣ್ಣ ಮುಖಗಳು ಎದುರಾಗಿ ಅವರು ಎಂಥದೋ ಭಯಂಕರ ರೋಗಗಳಿಂದ ಬಳಲುತ್ತಿರಬೇಕೆಂದು ಭಾವಿಸಿಕೊಂಡ. ಅವನ ಅವ್ವನ ಮಾತನ್ನು ಮೀರಿ ಹೋಟೆಲಿಗೆ ಬಂದ. ಅಲ್ಲಿ ಪರ್ಮನೆಂಟ್ ಗಿರಾಕಿಗಳಂತೆ ಸದಾ ಅಥಾರಿ ಅಪ್ಪನ ಜೊತೆ ಇದ್ದೇ ಇರುತ್ತಿದ್ದನ್ನು ನೋಡಿದ. ಹಂದಿ ಮೇಲೆತ್ತುವ ಬಗ್ಗೆ ಏನೇನು ನಿರ್ಣಯ ಚರ್ಚೆಗಳನ್ನು ಕೈಗೊಳ್ಳುತ್ತಾರೆಂದು ತಿಳಿಯಲು ಚೆಲುವ ಬರುವ ಹೊತ್ತಿಗಾಗಲೇ ಸಾಕಷ್ಟು ಚರ್ಚೆ ಮುಗಿದಿತ್ತು. ಚಿಕ್ಕಣ್ಣ ಮತ್ತು ಅಥಾರಿಯ ನೀಲಿ ನಕ್ಷೆಯಂತೆ ಬಿದ್ದಿರುವ ಹಂದಿಯನ್ನು ಲಪಟಾಯಿಸುವುದೇ ಸರಿ ಎಂದಾಗಿತ್ತು. ಆದರೆ ಒಳಗಿರುವ ಹಂದಿಯನ್ನು ಕೊಲ್ಲುವ ಕೆಲಸ ದುಸ್ಸಾಧ್ಯವಾಗಿತ್ತು. ಗುಂಡೊಳಗೆ ಅದನ್ನು ಕೊಲ್ಲುವುದು ಸಾಧ್ಯವೇ ಇರಲಿಲ್ಲ. ಹಂದಿ ಜಾತಿಯಂಥ ಪ್ರಾಣಿಗಳು ಸುಲಭ ರೇಟೆಯಲ್ಲಿ ಪ್ರಾಣವನ್ನು ಕಳೆದುಕೊಳ್ಳುವಂತಹವಾಗಿರಲಿಲ್ಲ. ಹಾಗೇನಾದರೂ ತಿವಿದು ಚಚ್ಚಿ ಕೊಲ್ಲಲು ಹೊರಟರೆ ಅದು ಇಡೀ ಊರಿಗೆ ಗುಟ್ಟು ಗೊತ್ತಾಗುವಂತೆ ಶಬ್ದ ಮಾಡಿ ಕೊನೆಗೆ ಅದರ ಮಾಲೀಕನಿಗೆ ಸಂಗತಿ ತಿಳಿದು ರಂಪವಾಗಿ ತಮ್ಮ ನೀಲಿನಕ್ಷೆ ಹಾಳಾಗುತ್ತದೆ ಎಂದು ಯೋಚಿಸಿದರು. ಕೊನೆಗೆ ಅವರ ಯೋಚನೆಯಂತೆ ಇಷ್ಟು ತೀರ್ಮಾನಗಳಿಗೆ ಬಂದರು. ಹಂದಿಯನ್ನು ಸಂಜೆ ತನಕ ಗುಂಡಿಯಲ್ಲೇ ಉಳಿಯಲು ಬಿಡಬೇಕು. ಅದು ಒದ್ದಾಡಿ ಸುಸ್ತಾಗಿ ಸಾಯುವ ಸ್ಥಿತಿಗೆ ಬಂದಾಗ ಬರ್ಜಿಯಿಂದ ತಿವಿಯುವ ಕೆಲಸ ಮಾಡಬೇಕು. ಹಾಗೂ ಸಾಯಲಿಲ್ಲೆಂದರೆ ಕಕ್ಕಸು ಗುಂಡಿಯೊಳಗೆ ಹಿಡಿದು ಹಗ್ಗ ಬಿಗಿದು ಮೇಲೆತ್ತಿ ಮುಂದಿನ ಕೆಲಸ ಮಾಡಬೇಕೆಂದು ತೀರ್ಮಾನಿಸಿದರು. ಇಷ್ಟೆಲ್ಲ ನಡೆಯುವ ಕೊನೆ ಹಂತವನ್ನು ಕೇಳಿಸಿಕೊಂಡ ಚೆಲುವ ತನ್ನ ಬುಗುರಿಯ ಜೊತೆಗೆ ಹಂದಿ ಸಾಯುವುದನ್ನು ಕಲ್ಪಿಸಿಕೊಂಡ. ಅದನ್ನು ಸಾಯಿಸುವುದಾದರೂ ಯಾಕೆಂದು ಅವನಿಗೆ ತಿಳಿಯಲಿಲ್ಲ. ತನ್ನ ತಾತ ಇಂಥ ದುಸ್ಸಾಧ್ಯ ನೀಲಿ ನಕ್ಷೆಯ ಯೋಜನೆ ಸರಿಯಲ್ಲ ಎಂದು ಹೇಳಿದಾಗ ತಾತ ಮಾತ್ರವೇ ಸರಿ ಎನಿಸಿಬಿಟ್ಟಿತ್ತು. ಅಂತೂ ಹೋಟೆಲಿಗೆ ಗಿರಾಕಿಗಳು ಬಂದರು ಹೋದರು, ಬೋಂಡಗಳು ತಿಂದರು, ಟೀ ಹೀರಿದರು, ಅಂತ ಇಂಥ ಮಾತಾಡಿ ಬಿಸಿಲಿನ ಬಗ್ಗೆ ಬೈದರು. ಮಳೆ ಈ ವರ್ಷವೂ ಕೈ ಕೊಡುತ್ತದೆಂದು ನಿರಾಶರಾದರು. ಹಾಗೆಯೇ ಬಂದ ಒಬ್ಬೊಬ್ಬರು, ಥೂ, ಇದೇನು ಚಿಕ್ಕಣ್ಣ, ಇಂಥ ವಾಸನೆ ಬರ್ತದಲ್ಲ, ಇವತ್ತು ಏನು ಎಲ್ಲರ ನಾಯಿಗೆ ಸತ್ತಿದ್ದತೆ ನಿಮ್ಮಿತ್ರಲ್ಲಿ, ತೂ, ಬರೀ ಅಮಾದಿ ವಾಸನೆ ಕಣಪ್ಪ, ಟೀಯೇ ಬಾಯಿಗೆ ಬಿಡೋಕೆ ಆಗುವುದಿಲ್ಲ ಎನ್ನುವ ಮಾತುಗಳನ್ನು ಆಡಿದರು. ಹೀಗೆ ದೈನಂದಿನ ಬದುಕಿನ ಚಟುವಟಿಕೆಗಳೆಲ್ಲದರ ಬಗ್ಗೆ ವಿಚಾರ ಮಾಡಿ ಅವರವರ ಕೆಲಸಕ್ಕೆ ಹೋಗಿದ್ದರು. ಬಿಸಿಲು ಆಗುತ್ತಾನೆ ಇಳಿಯುವ ಸೂಚನೆ ತೋರಿತು. ಅಥಾರಿ ತನ್ನ ನೀಲಿ ನಕ್ಷೆಗೆ ತಕ್ಕಂತೆ ಎಲ್ಲವನ್ನು ಸಿದ್ಧ ಮಾಡಿಕೊಂಡಿದ್ದ. ಒಂದು ಮಡಕೆ ಹೆಂಡವನ್ನು ಈ ಕಾರ್ಯಕ್ಕಾಗಿ ಪೇಟೆಯಿಂದ ತಂದು ಹಿತ್ತಲಲ್ಲೇ ಇಟ್ಟಿದ್ದ.
ಭಯಂಕರವಾಗಿ ಕುಡಿದು ಆ ನಂತರ ವಿಪರೀತ ಸೇರಿದ ಮೇಲೆಯೇ ತಾವು ಕಾರ್ಯಾಚರಣೆಗೆ ತೊಡಗುವುದು ಸರಿ ಎಂಬುದು ಅವನ ವಾದ. ಯಾಕಂದರೆ ವಿಪರೀತವಾದ ಆ ಕೆಟ್ಟ ಹೇಲಿನ ವಾಸೆಯಿಂದ ಹಂದಿಯನ್ನು ಮೇಲೆತ್ತುವುದಕ್ಕೆ ಕಷ್ಟವಾಗುತ್ತದೆ. ಆದ್ದರಿಂದ ಸಂಪೂರ್ಣ ನಿಷೇಧರೆ ಯಾವ ವಾಸನೆಯನ್ನೂ ಲೆಕ್ಕಿಸದೆ ಕೆಲಸ ಮಾಡಬಹುದೆಂದು ನಿರ್ಣಯಿಸಿ ಚಿಕ್ಕಣ್ಣನ ಶಬ್ಬಾಸ್ಗಿರಿ ಪಡೆದಿದ್ದ. ಅಂತೂ ಎಲ್ಲವೂ ಸಿದ್ಧವಾಯಿತು. ಮನೆ ಹೆಂಗಸರು ಈ ನೀಲಿ ನಕ್ಷೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರಾದರೂ ಕೂಡ ಅವರ ಧ್ವನಿಗೆ ಯಾವ ಮೈಕೂ ಇರಲಿಲ್ಲ. ಗುಟ್ಟಾಗಿ ಬೇಗ ಕೆಲಸ ಮುಗಿಸಬೇಕೆಂದು ಎಂಡ ಕುಡಿಯುವುದರಲ್ಲಿ ಇಬ್ಬರು ತೊಡಗಿದರು. ಚಲೋ ಇದನ್ನೆಲ್ಲ ಕದ್ದು ಗಮನಿಸುತ್ತಾ ಮನುಷ್ಯರು ಏಳುಗುಂಡಿಗೆ ಹೇಗೆ ಇಳಿಯುತ್ತಾರೆಂಬುದನ್ನು ನೋಡಲು ಆಶ್ಚರ್ಯದಿಂದಲೂ ಬುಗುರಿ ಏನಾದರೂ ಸಿಗಬಹುದೇ ಎಂದು ಅಣುವಿನಷ್ಟು ಆಸೆಯಿಂದಿರಲು ಕಾದು ತಾನೊಂದು ಕಡೆ ಮರೆಯಲ್ಲಿ ಕುಳಿತ. ಚಿಕ್ಕಣ್ಣ ಒಂದು ಸುತ್ತು ಗಟ್ಟಗಟ್ಟ ಕುಡಿದು ಎದ್ದು ಬಂದು ಕಕ್ಕಸು ಗುಂಡಿಯನ್ನು ತೆಗೆದು ನೋಡಿ ಅಸಾಧ್ಯ ವಾಸನೆಗೆ ಬೆಚ್ಚಿ ವಾಪಸ್ಸು ಓಡಿ ಬಂದು ಪುನಃ ಕುಡಿಯತೊಡಗಿದ. ಆ ಗಬ್ಬು ಇಡೀ ಊರಿನ ಗಬ್ಬಿನಂತೆ, ಮನುಷ್ಯನ ಗಬ್ಬಿನಂತೆ ಊರ ಸುತ್ತ ಗಾಳಿಯ ಜೊತೆ ಅಲೆಯತೊಡಗಿತು. ಅತಾರಿಗೆ ವಿಪರೀತ ನಿಶೆ ಹೇರುತ್ತಿತ್ತು. ತೊದಲುತ್ತ ಹೆಂಗೋ ವತಾರಿಯಿಂದ ಒಳಗೆ ಬಿದ್ಕೊಂಡು ಸಾಯುವಟ್ಟಕ್ಕೋಗದೆ ಈಗ ಉಪಾಯದಲ್ಲಿ ಅಮರ್ಕತ್ತ ಚಿಂಕಿ ಸಾಯಿಸ್ಬೋದು ಎಂದ. ಚಿಕ್ಕಣ್ಣ ಗುರುಗುಟ್ಟುತ್ತಾ ಹಂಗ್ ಮಾಡಿದ್ರೆ ಅದಾದ್ಲ ಅತಾರಿ ಹಂದಿ ಸಕ್ನೆ ಒತ್ಕಂಟ ಜಿಮ್ ಇಟ್ಕೊಂಡಿರ್ತದೆ, ಅದಕ್ಕೆ ಕತ್ತ ಚಿಮ್ಮಿ ಸಾಯ್ಲು ಮಾತ ಅತ್ಲಾಗ ಬಿಸಾಕು ಎಂದ. ನೀನೇಳೋದು ಸರಿಯೇ ಕನ್ಲಣ್ಣ, ಈಗ ಹಿಂಗ್ ಮಾಡುವ, ಒಂದು ದೊಡ್ಡ ಕಂಬಳ ಚಿಲ್ಕೆ ಅದ ಸೇರಿಸ್ಬಿಟ್ಟು ಆಮೇಕೆ ಹಗ್ಗ ಕಟ್ಟಿ ಮ್ಯಾಕ್ ಕಳ್ಕೊಮ್ಮ ಎಂದ. ಸೈಕ್ಲ ಹತಾರಿ ಎಂದು ಚಿಕ್ಕಣ್ಣ ಹಾಗೆ ಒಪ್ಪಿಕೊಂಡು ಕಕ್ಕಸ ಗುಂಡಿಗೆ ಇಳಿಯುವ ಕಾಯಕಕ್ಕೆ ಅಣಿಯಾದರು. ಚಲುವ ಇದನ್ನೆಲ್ಲ ನೋಡುತ್ತಲೇ ಬುಗುರಿ ಸಿಕ್ಕಿದರೂ ಕೂಡ ಅಪ್ಪ ಅದನ್ನು ಕಣ್ಣಿಗೆ ಕಾಣಂತೆ ದೂರ ಎಸೆಯುತ್ತಾನೆಂದುಕೊಂಡು ದುಃಖಿತನಾದ. ತನ್ನ ಆತ್ಮೀಯರಾರು ಕಳೆದು ಹೋದರು ಎಂಬಂತೆ ಬುಗುರಿಯ ಬಗ್ಗೆ ಚಿಂತೆ ಪಡತೊಡಗಿದ. ಒದಿಸಿದ್ದ ತೆಂಗಿನ ಗರಿಗಳನ್ನು ಹತಾರಿ ಮೆಲ್ಲಗೆ ಎಳೆದು ಹಾಕಿದ. ಗಬ್ಬುನತ್ತ ಹಡರಿಕೊಂಡಿತು. ಕುಡಿದು ಅಮಲಾಗಿದ್ದ ಅವರ ಕಣ್ಣುಗಳು ಆ ವಾಸನೆಗೆ ಸ್ಪಂದಿಸುತ್ತಿರುವಂತೆ ಆ ನರಕದೊಳಗೆ ಹಂದಿಗಾಗಿ ಕಣ್ಣಾಡಿಸಿದರು. ಎತ್ತಾಗೋಯ್ತಣ್ಣ, ಕಾಣದೇ ಇಲ್ವಲ್ಲ ಎಂದ ಹತಾರಿ. ಹೇ ಮಟ್ಟವಾಗಿ ನೋಡ್ಲಾ, ಅಲ್ಲೇ ಏಲ್ ಮೇರ್ಕೊಂಡು ಬಿದ್ದಿದ್ದಲ್ಲ ಎನ್ನಲು ಚಿಕ್ಕಣ್ಣ ವಂಕನಣ್ಣು ಎಲೇಲಿ ಉಂಟಾಡಿ ಗುರ್ತೇ ಕಾಣ್ದಂಗಾಗಿದೆ ಎಂದು ಅಸಾಧ್ಯ ವಾಸನೆಯನ್ನು ಸಹಿಸಿಕೊಂಡು ನೋಡಿಯೇ ನೋಡಿದನಾದರೂ ಏನೂ ಕಾಣಲಿಲ್ಲ. ಈಗ ಇಬ್ಬರಲ್ಲಿ ಒಬ್ಬರು ಕೆಳಕ್ಕೆ ಇಳಿಯುವುದೇ ಸರಿ ಎಂದು ತೀರ್ಮಾನಿಸಿದರು. ಇಷ್ಟೆಲ್ಲದರ ನಡುವೆ ಮಹಾಧೈರ್ಯ ತುಂಬಿಕೊಂಡು ಚಲುವ ಬುಗುರಿ ಏನಾದರೂ ಅಲ್ಲಿ ಕಾಣಬಹುದೇ ಎಂದು ಬಂದು ಬಗ್ಗಿ ನೋಡಿದ. ಬುಗುರಿಯ ಆಸೆಗಾಗಿ ಆ ವಾಸನೆಯನ್ನು ಸಹಿಸಿಕೊಂಡು ನೋಡಿಯೇ ನೋಡಿದನಾದರೂ ಏನೂ ಕಾಣಲಿಲ್ಲ. ಚಿಕ್ಕಣ್ಣ ಸಿಟ್ಟು ಮಾಡಿಕೊಂಡು, ಲೈ ಅದೇ ನಂಗ ಬಗ್ಗಿ ನೋಡಿಯೇ ಹೋಗತ್ತಾಗ, ನಿಂತ್ಕಂದು ಯಾರಾರ ನೋಡ್ಗೀಡಾರ್ ಅನ್ನೋದು ನೋಡ್ಕ ಹೋಗ್ ಎಂದು ಕಾಯುವ ಕೆಲಸವನ್ನು ಮಗನಿಗೆ ಚಿಕ್ಕಣ್ಣ ವಹಿಸಿದ. ಚಲುವನಿಗೆ ಧೈರ್ಯ ಬಂದಂತಾಗಿ ಆಯ್ತು ಎನ್ನುವಂತೆ ಅವರ ಪಾಡಿಗೆ ಅವರು ಹಂದಿ ಎತ್ತುವ ಕಾಯಕ ಮಾಡಿದಂತಾಗಲಿ ಎಂದುಕೊಂಡು ಸ್ವಲ್ಪ ದೂರಕ್ಕೆ ಹೋಗಿ ನಿಂತು ಬುಗುರಿಯ ಗುಯ್ಗುಟ್ಟುವಿಕೆಗಾಗಿ ಕಾತರಿಸಿದ. ಹಂದಿಯ ವಿಕಾರ ರೂಪವಾಗಿ ಇಡೀ ಮೈತುಂಬ ಹಮಾದಿ ಮೆತ್ತಿಕೊಂಡು ವರಾವತಾರದ ವಿಷ್ಣುವನ್ನು ನೆನಪಿಸುವಂತೆ ಬಿದ್ದಿತ್ತು. ಅದರ ದುರಂತವೋ ಅಥಾರಿಯ ದುರಂತವೋ ಯಾರ ದುರಂತವೋ ಏನು, ಅದು ಅತ್ಯಂತ ನಿಶಕ್ತಿಗೊಳಗಾಗಿ ಸಾಯುವ ಸ್ಥಿತಿ ತಲುಪಿದ್ದರಿಂದ ಅವರ ಯೋಜನೆ ಸುಲಭವಾಗತೊಡಗಿತು. ಆದರೂ ಇಬ್ಬರಲ್ಲಿ ಒಬ್ಬ ಗುಂಡಿಗೆ ಇಳಿಯಲೇಬೇಕಾದ್ದರಿಂದ ಚಿಕ್ಕಣ್ಣನೇ ಒಳಗಿಳಿಯುವ ಮನಸ್ಸು ಮಾಡಿ ಆ ವಿಪರೀತವಾದ ಗಬ್ಬನ್ನು ಸಹಿಸಿಕೊಂಡು ಇಳಿಯತೊಡಗಿದ. ಹಿಂದೆ ಗೌಡರ ಕೋಣ ಒಳಕ್ಕೆ ಬಿದ್ದು ಮಣ್ಣು ಕುಸಿದು ಅಗಲ ಮಾಡಿದ್ದರಿಂದಲೋ ಆಳ ಕಡಿಮೆಯಾಗಿದೆ ಎಂತಲೋ ಕೆಳಗೆ ನೆಲ ಗಟ್ಟಿಯಾಗಿದೆ ಎಂದುಕೊಂಡು ಕಾಲು ಬಿಟ್ಟು ಇಳಿತಿರುವಂತೆ ಆ ಅಸಾಧ್ಯ ವಾಸನೆಯಲ್ಲಿ ಆಯತಪ್ಪಿ ಅಮಲಿನಿಂದ ನಿಶಕ್ತನಾಗಿ ಒಂದೇ ಬಾರಿಗೆ ಪರ್ರ್ ಎಂದು ಜಾರಿಕೊಂಡು ಹೋಗಿ ಥೇಟ್ ಹಂದಿಯಂತೆ ಆ ಕಕ್ಕಸುಗುಂಡಿಗೆ ಬಿದ್ದು ಸೊಂಟ ತನಕ ಏಲು ಮೆತ್ತಿಸಿಕೊಂಡು ಮುಖವನ್ನೆಲ್ಲ ವಿಕಾರವಾಗಿ ಕೊಕ್ಕರಿಸಿಕೊಂಡು ಬಿದ್ದಿದ್ದ ಹಂದಿಯ ಮುಂದೆಯೇ ಹೋಗಿ ನಿಂತ. ಹಂದಿ ಒಮ್ಮೆ ಜೀವ ಬಿಡುವಂತೆ ಗುಟುಕ್ ಪಟರ್ ಎಂದು ಕ್ಷೀಣವಾಗಿ ಶಬ್ದಿಸಿ ಕಣ್ಣು ಬಿಡುವ ಪ್ರಯತ್ನ ಮಾಡಿತಾದರೂ ಅವುಗಳ ಮೇಲೂ ಅಮಾದಿ ಮೆರೆದುಕೊಂಡಿತು. ಹೀಗೆ ಆಯತಪ್ಪಿ ಜಾರಿ ಬಿದ್ದ ಚಿಕ್ಕಣ್ಣನ ಅವಸ್ಥೆಯನ್ನು ಕಂಡು ಮೇಲೆ ನಿಂತಿದ್ದ ಹತಾರಿ ಜೋರಾಗಿ ನಕ್ಕು, ಇದೇನಣ್ಣ ಹಂದಿ ತರದಲ್ಲೇ ನೀನು ಹೋಗಿ ಬಿದ್ಕಂದಲ್ಲ ಎಂದ.
ಚಿಕ್ಕಣ್ಣನಿಗೆ ಸಿಟ್ಟು ನೆತ್ತಿಗೆ, ಆದರೂ ತಾನೀಗ ಏಳುಗುಂಡಿಯಲ್ಲಿ ನಾಟಿಕೊಂಡಿರುವುದರಿಂದ ಕೋಪ ಮಾಡಿದರೆ ಕೆಲಸ ಆಗುವುದಿಲ್ಲ ಎಂದುಕೊಂಡು, ಬುಡ್ಡಿ ಮಗನೇ, ಮೊದಲು ಚೀಲ ಕೊಡು, ನಗುವಂತೆ ಆಮೇಕೆ ಎಂದ. ಅತಾರಿ ಆತುರದಿಂದಲೇ ಚೀಲ ಕೊಟ್ಟು ನಗುತ್ತಲೇ, ತಕೋ ಈ ಹಗ್ಗನು ಎಂದ. ಭಯಾನಕ ಚಿತ್ರವನ್ನು ತಾನು ನೋಡುತ್ತಿರುವಂತೆ ಚಲುವ ಇದನ್ನು ನೋಡಿ ವಾಕರಿಕೆ ಪಟ್ಟುಕೊಂಡು ಏನೇನೋ ಗೊಂದಲದಿಂದ ಸಪ್ಪಗಾಗಿ ಬಿಟ್ಟ. ಚಿಕ್ಕಣ್ಣನಿಗೆ ಈ ಅಸಾಧ್ಯ ವಾಸನೆಯಲ್ಲಿ, ಸಿಟ್ಟಿನಲ್ಲಿ, ಅವಮಾನದಲ್ಲಿ ಕುಳಿತಿದ್ದೆಲ್ಲ ವಾಂತಿಯಾಗಿ ನಿಶೆಯೆಲ್ಲ ಹಿಡಿದು ಹಲವಾರು ಥರದ ಕೋಪಗಳು ಬೆಳೆಯತೊಡಗಿತು. ಒಳಗೆ ಬಿದ್ದಿರುವ ಹಂದಿ ಕುಂಟಣ್ಣನದೇ ಎಂದು ತಿಳಿಯಲ್ಪಟ್ಟಿತು. ಇಷ್ಟರೊಳಗೆ ಚಲುವ ತನ್ನ ಅಪ್ಪನ ಹಣೆಬರ ಹೀಗಾಗಿದೆ ಎಂಬಂತೆ ತಾತನಿಗೆ ಹೋಗಿ ತಿಳಿಸಿದ. ಚಿಕ್ಕಣ್ಣನ ಅಪ್ಪ ಗುಂಜಾರಯ್ಯ ಸಿಟ್ಟಿನಿಂದ ಬಂದು, ಹಿಂಗ್ಮಾಡ್ರಪ್ಪ ಅಂತೇಳಿದ್ದೆ ನಾನು. ಮ್ಯಾಲೆ ನಿಂತ್ಕೊಂಡು ಉಪಾಯದಲ್ಲೇ ಕೊಕ್ಕೆಲೆ ಕುತ್ತಿಗೆ ಹಗ್ಗ ಹಾಕೊಂಡು ಮ್ಯಾಕೆತ್ತಿ ಅಂತಲೂ ಹೇಳಿತು. ಥೂ ರಮ, ಯಾವ ಕರ್ಮ ಮಾಡಿದ್ರು ಪಾಪಿಗೋಳ. ಯಾರು ಏಳುಗುಂಡಿಗೆ ಬಿದ್ದು ಬಟ್ ಬರೇ ಮೈಯೆಲ್ಲನ್ನೂ ಹೇಲ್ ಮಾಡ್ಕೊಂಡರೆ ನನ್ನ ಕಣ್ಣೂರಿಗೆ ನರಕು ಬಿದ್ದಿಲ್ಲ ನೀನು. ಏನ್ ಮಾಡಿಯೇ ಅದು ನಿನ್ನ ಕರ್ಮ ಕಣಪ್ಪ ಎಂದು ಹಳೆಯುತ್ತಾ ತಾನು ಹೇಳಿದಂತೆ ಮಾಡಿಲ್ಲ ಎಂದು ಗುಂಜರಯ್ಯ ಬೈಯತೊಡಗಿದ. ಚಿಕ್ಕಣ್ಣ ಹಂದಿಯನ್ನು ಚೀಲಕ್ಕೆ ಹಾಕಿ ಹಗ್ಗ ಬಿಗಿದು ಕಣ್ಣನ್ನು ಮಳ್ಳಿಸುತ್ತಿದ್ದ. ಗುಂಜರಯ್ಯ ಬೇಸರಗೊಂಡು, ತನ್ನ ಮನೆತನದ ಪೂಜಾರಿಕೆ ವಂಶವಲ್ಲವೇ ಅದು, ಹೀಗಾಗಬೇಕಿತ್ತೇ, ಏಲು ಎಂಡ ಹುಚ್ಚ ಎಲ್ಲಾನು ಒಂದು ಮಾಡಿಕೊಂಡು ಮನೆತನದ ಶುದ್ಧ ಸೂಕ್ಷ್ಮಗಳನ್ನು ಹಾಳು ಮಾಡಿದರಲ್ಲ ಎಂದುಕೊಂಡ. ಊರ ದೇವರ ಪೂಜಾರಿಕೆಗೆ ಅಪವಿತ್ರವಾಯಿತು ಎಂದು ನೋವುಪಟ್ಟ. ಚಿಕ್ಕಣ್ಣ ಹಗ್ಗ ಬಿಗಿದು ಹ್ಞೂ ಎಂದ ಮೇಲೆ ಹತಾರಿ ಹಂದಿಯನ್ನು ಮೇಲೆ ಎಳೆದು ಹಾಕಿದ. ಹಾಗೆ ಹತಾರಿ ಮಾತನಾಡಿ, ಬಾ ಈ ಪಟ್ಟು ಮ್ಯಾಕೆ, ಹಗ್ಗವ ಬಿಗಿಯಾಗ ಹಿಡ್ಕೋ ಅತ್ಯಪ್ಪೋ, ಆಮೇಕೆ ತಿರ್ಗಾ ತಳತಳುಕಾಗಿ ಮುಗಿಸ್ಕೊಂದೀಯ ಎಂದು ನಗಾಡಿದ. ಚಿಕ್ಕಣ್ಣನ ನಿಶೆಯೆಲ್ಲ ಮಂಗಮಯವಾಗಿತ್ತು. ಅವಮಾನಿತನಾಗಿ ಮೇಲೆ ಬಂದು ತನ್ನ ಸೊಂಟದ ತನಕ ರೊಚ್ಚು ನೀರು ಇಳಿಯುತ್ತಿರುವುದನ್ನು ಒಮ್ಮೆ ನೋಡಿಕೊಂಡು ಅತ್ಯಂತ ಸಿಟ್ಟಿನಿಂದ ಅಪ್ಪನ ಕಡೆ ಬಂದು, ಏನಂದೆ ನೀನು? ನನ್ನ ಕಣ್ಣೆದುರಿಗೆ ನರ್ಕ ಕಂಡಲ್ಲ, ನಿನ್ನ ಹಣೆ ಬರ್ರ, ನಿನ್ನ ಕರ್ಮ ಅಂತಲೂ ಅಂದದ್ದು ನೀನು. ನೋಡಿಯಾ ಈಗ ಯಾರು ನರ್ಕ ಕಂಡ್ರು ಅನ್ನೋದ ಎಂದು ತನ್ನ ಅಪ್ಪನ ಮೇಲೆಯೇ ಸಿಟ್ಟಿನಿಂದ ಹಿಂದಿನ ಯಾವುದಾವುದೋ ಅಸಮಾಧಾನಗಳನ್ನು ಕಕ್ಕಿಸಿಕೊಳ್ಳುವಂತೆ ನುಗ್ಗತೊಡಗಿದ. ಪಾಪ ಗುಂಜರ, ಅಯ್ಯೋ ಹೋಗೋ ಅತ್ಲಾಗಿ, ಮುಟ್ಟಿಸ್ಕೋಬೇಡ, ನನ್ನೂ ಹಾಳು ಮಾಡಬೇಡ ಎಂದು ಹೇಳಿದರೂ ಕೇಳದೆ ಆತನ ಕುತ್ತಿಗೆ ಪಟ್ಟಿ ಹಿಡಿದು ಎಳೆದಾಡಿ, ನಿನ್ನೆ ನರ್ಕುಕ ತಳ್ತಿನ್ಕನ್ನೋ ಬಡ್ಡಿ ಮಗನೆ ಎಂದು ತಾರಾಮಾರ ವಯಸ್ಸಾದ ಅಪ್ಪನ ಮೇಲೆ ಹೆರಗಿದ. ಚಲುನಿಗೆ ಬುಗುರಿ ಬೇಕು ಎನಿಸಲಿಲ್ಲ, ಅಳು ಬರುವಂತಾಯಿತು. ಅತಾರಿ ಸಮಯ ಪ್ರಜ್ಞೆ ಇರುತ್ತೋ ಕೆಲಸವೆಲ್ಲ ಹಾಳಾಗಿ ಗುಟ್ಟು ಬಯಲಾಗುತ್ತದೆ ಎಂದುಕೊಂಡು, ಹಣ್ಣೋ ಇದೇನೆಂದಾರು ತೆಗಿಯಪ್ಪ, ಪಾಪ ವಯಸ್ಸಾದವನು ಮ್ಯಾಲೆ ಯಾವ ಜಗಳಂದಾರು, ಬಿಡೋನ್ ಅವನು ತಾನೇ ಯಾರ್ಗಂದ, ಮಗ ಅಂತಲೂ ಒಂದದ್ದು, ಬಿಡು ಬಿಡು ಎಂದು ಮತ್ತಿನಲ್ಲೇ ಸಿಟ್ಟಿನಿಂದ ಚಿಕ್ಕಣ್ಣನ ರಟ್ಟೆಗಳನ್ನು ಹಿಡಿದು ದರ ಎಳೆದು ಬಿಟ್ಟ. ಹಾಗೆ ಬಲವಾಗಿ ಹತಾರಿ ಎಳೆದಿದ್ದರಿಂದ ಆಯ ತಪ್ಪಿದ ಚಿಕ್ಕಣ್ಣನ ಕಾಲು ಉಳುಕಿದಂತಾಗಿ, ಲೋ ಅತಾರಿ, ನೀನು ನನ್ನ ತಳ್ಳಿಯಾ? ಒಳಗು ಬಿದ್ದಿದ್ರೆ ನೀನು ನಗುನಾಗುವುದಲ್ಲ, ಈಗ ನೋಡಿದ್ರೆ ಅವನು ಮಾತೆ ಸರಿ ಅಂತ ನನ್ನ ತಳ್ತಿಯಲ್ಲ ಎಂದು ರೇಗಿದರು ಬಿಡದೆ ಅತಾರಿ ಆತನನ್ನು, ಬಾಣ್ಣೋ ಈ ಸಾರಿ ಎಂದು ಕೆಲಸ ಬ್ಯಾರೆ ಬಿದ್ದದೆ ಎನ್ನುತ್ತಾ ಹಿಡಿದ. ಮೂವರು ದುರ್ದೈವಿಗಳು ಕಕ್ಕಸ ಗುಂಡಿಯ ಬಳಿಯೇ ನಿಂತಿದ್ದರು. ಅತಾರಿ ಜಗಳ ಬಿಡಿಸಬೇಕೆಂದು ಚಿಕ್ಕಣ್ಣನ ಸೊಂಟವನ್ನು ಬಿಗಿಯಾಗಿ ಹಿಡಿದು, ಏಯ್ ನನಗೂ ಕೋಪ ಬರಿಸಬೇಡ ಬಾಪ ನೀ ಪಟು ಎಂದು ಜಗ್ಗಿದ. ಚಿಕ್ಕಣ್ಣ ಸಿಟ್ಟಿನಿಂದ, ಹೇ ಬಿಡೋ ಸುಳೆ ಮಗನೆ ಎಂದು ಬಲವಾಗಿ ಬಿಡಿಸಿಕೊಂಡು ನೂಕಿದ. ಅತಾರಿ ಆ ನೂಕುವಿಕೆಗೆ ನಿಶೆ ಸಹಿತವಾಗಿ ಆಯ ತಪ್ಪಿ ಯಾವ ತಡೆಯೂ ಯಾವ ನಿರ್ಬಂಧವೂ ಯಾವ ಸಾಯವಿಲ್ಲದಂತೆ ಅತ್ಯಂತ ಸುಲಭವಾಗಿ ಅದೇ ಕಕ್ಕುಸು ಗುಂಡಿಯೊಳಗೆ ಹಂದಿಯಂತೆಯೇ ಬಿದ್ದು ಹೋದ. ಬಿದ್ದವನ ದುರಂತವೆಂದರೆ ಅಡ್ಡಡ್ಡಲಾಗಿ ಬಿದ್ದಿದ್ದರಿಂದ ಪೂರಾ ತಲೆಯಿಂದ ಹಿಡಿದು ಕಾಲಿನ ತನಕ ಹೇಲು ಮೆತ್ತಿಕೊಂಡು ಭಯಾನಕ ಅವಮಾನವಾಗಿ ಕ್ರೋಧದಿಂದ ಬಿದ್ದು ತಕ್ಷಣವೇ ಎದ್ದು ನಿಂತು ಮೇಲೆತ್ತುವ ಪ್ರಯತ್ನ ಮಾಡಿದ. ಈ ಅಚಾನಕ್ಕಾದ ಘಟನೆಯಿಂದ ಚಲುವ ನಕ್ಕಿದನಾದರೂ ಇದೆಲ್ಲ ಯಾವುದೋ ಇನ್ನೊಂದು ಆಯಾಮಕ್ಕೆ ಎಳೆದೊಯ್ಯುತ್ತದೆ ಎನಿಸಿ ಮರೆಗೆ ಬಂದು ನಿಂತುಕೊಂಡ. ಮನೆ ಹೆಂಗಸರು ಆ ನರಕದ ದರ್ಶನವಾಗದಿದ್ದರೆ ಸಾಕೆಂದು ಅಸಾಧ್ಯ ವಾಸನೆಗೆ ಬಾಗಿಲು ಕಿಟಕಿ ಮುಚ್ಚಿಕೊಂಡು ಒಳಗೆ ಸೇರಿಬಿಟ್ಟಿದ್ದರು. ಅಪ್ಪ ಮಗ ಇಬ್ಬರು ಈಗ ಜಗಳ ಬಿಟ್ಟು ಬಿದ್ದ ಅತಾರಿಯನ್ನು ಮೇಲಕ್ಕೆ ಎತ್ತಿಕೊಂಡರು. ಅತಾರಿಯು ಗಂಭೀರವಾಗಿ ಮೇಲಕ್ಕೆ ಬಂದು ಇಬ್ಬರು ನೋಡಿ ಮಾತಲ್ಲಿದ್ದ ದೊಡ್ಡ ಪಾನಿಯಿಂದ ಎಲ್ಲವನ್ನು ತೊಳೆದುಕೊಂಡು, ಆಹಾ ಅಪ್ಪ ಚಿಕ್ಕಣಪ್ಪನವರೇ,
ಅನಾಯದಲ್ಲಿ ನನ್ನ ಗುಂಡಿಗೆ ತಳದಲ್ಲ, ಅಕಸ್ಮಾತ್ ತಲೆ ಏನಾರ ಒಳಕ ನೆಟ್ಕೊಂಡಿದ್ರೆ ಏನಪ್ಪ ಮಾಡ್ತಿದ್ದೆ ನೀನು? ತೂ ಸುಳೆ ಮಗನೇ, ಇರ್ಲಿ ಇದಾ ಇಷ್ಟಕ್ಕೆ ನಾ ಬಿಡು ಮಗ್ನಲ್ಲ, ಅಂತೂ ನಿನ್ನ ಸಂಘಕ್ಕ ಬಂದು ದೊಡ್ಡ ನಮಸ್ಕಾರ ಕಣಪ್ಪ ಎಂದು ಹೊರಟು ಹೋದ. ಈ ಸಂಗತಿ ಊರಿಗೆಲ್ಲ ತುಂಬು ಹೋಯಿತು. ಅತಾರಿ ಈ ಘಟನೆಯನ್ನು ಬೇರೆಯದೇ ರೀತಿಯಲ್ಲಿ ಪ್ರಚಾರ ಮಾಡಿ ತನಗೆ ಇನ್ನಿಲ್ಲದ ಅವಮಾನವನ್ನು ಅಪ್ಪ ಮಗ ಸೇರಿಕೊಂಡು ಮಾಡಿದರೆಂದು ಹೇಳಿ ಆ ರಾತ್ರಿಯೇ ಈ ಬಗ್ಗೆ ನ್ಯಾಯ ಮಾಡುವಂತೆ ಎಲ್ಲವನ್ನೂ ಏರ್ಪಾಡು ಮಾಡಿಬಿಟ್ಟಿದ್ದ. ಚಿಕ್ಕಣ್ಣನ ಹಿತ್ತಿಲಲ್ಲಿದ್ದ ಈ ಹೇಲಗುಂಡಿ ಈ ಹಿಂದೆ ಇಂಥ ಎಷ್ಟೋ ಅನಾಹುತಗಳಿಗೆ ಕಾರಣವಾಗಿದ್ದರಿಂದ ಅವರೂ ಅತಾರಿಯ ವಿಷಯಿದ್ದಂಗೆ ರೇಗಿ ನ್ಯಾಯ ಕಟ್ಟೆ ಹತ್ತಿದರು. ಇತ್ತಲಾಗಿ ಆ ಹಂದಿಯನ್ನು ಎತ್ತಿದ ನಂತರ ಬಿಸಿ ನೀರಿನಿಂದ ಮೈ ತೊಳೆದು ಕೊಯ್ದ ನಾಳಿನ ಸಾದರಳ್ಳಿ ಸಂತೆಯಲ್ಲಿ ಮಾರಿ ಹಣ ಹಂಚಿಕೊಳ್ಳಬೇಕೆಂದಿದ್ದ ಇಬ್ಬರ ನೀಲಿ ನಕ್ಷೆಯು ಚೂರು ಚೂರಾಗಿ ಗಾಳಿಗೆ ಹಾರಿ ಏಲಿನ ವಾಸನೆಯ ಮುಖಾಂತರ ಅತಾರಿಯ ಅವಮಾನದ ಮೂಲಕ ಊರಿನ ಕ್ಷುದ್ರತೆಯ ಆಳ ಒಳ ಎಳೆಯ ದುರಂತದ ಮೂಲಕ ವಿಚಿತ್ರ ಘಟನೆಯಾಗಿ ಎಲ್ಲರಿಗೂ ಮೋಜಾಗಿ ಬಿಟ್ಟಿತು. ಚೆಲುವ ಈ ಆಯಾಮಗಳಿಂದೆಲ್ಲ ಖುಷಿಪಡುತ್ತಾ ಹೀಗೆ ನ್ಯಾಯಪಾಯ ಆದರೆ ಗುಂಡಿಯನ್ನು ಮುಚ್ಚಿಸಿಬಿಟ್ಟಾದ ಮೇಲೆ ಅಪ್ಪ ಬುಗುರಿಯನ್ನು ಹೇಲುಗುಂಡಿಗೆ ಹಾಕಲು ಸಾಧ್ಯವಿಲ್ಲ ಎಂದುಕೊಂಡ. ಅಂತೂ ಇದೆಲ್ಲ ಹಾಗೆ ಸಂಜೆಗೆ ನ್ಯಾಯಕ್ಕೆ ಎಲ್ಲರನ್ನು ಕರೆದರು. ಆದರೆ ಚಿಕ್ಕಣ್ಣ ಮಾತ್ರ ಅಲ್ಲಿಗೆ ಬರಲಿಲ್ಲ. ಊರಿನ ಪಡ್ಡೆ ಹುಡುಗರು ಈ ತಮಾಷೆ ದೂರಿನ ನಗುತ್ತಾ ಅವರದ್ದೇ ಲೋಕದಲ್ಲಿ ಮುಳುಗಿದ್ದರು. ಚಿಕ್ಕಣ್ಣನ ಅಪ್ಪ ಗುಂಜಾರಯ್ಯನು ತನ್ನ ಮಗ ಮಾಡಿರುವುದೆಲ್ಲ ತಪ್ಪೆಂದು ಮನವರಿಕೆ ಮಾಡಿಕೊಂಡು ಕೇಳಿದಂತೆ ದಂಡ ಕೊಟ್ಟು ತಪ್ಪಾಯಿತು ಎಂದು ಹೇಳಿ ಬರುವುದೇ ಲೇಸೆಂದುಕೊಂಡಿದ್ದ. ಎಲ್ಲರೂ ಸೇರಿ ಚರ್ಚೆ ಮುಗಿಯುತ್ತಿರುವಾಗ ಯಜಮಾನ ಕಡುಂಬಯ್ಯ ಮಾತನಾಡಿ, ಅತಾರಿಯನ್ನ ನಿನ್ನ ಮಗ ಏಲಗುಂಡಿಗೆ ತಳ್ಳಿದ್ದು ತಪ್ಪು. ಆಮೇಕೆ ಆ ಕುಂಟಣ್ಣನ ಹಂದಿಯೇ ಬೇಕಂತಲೇ ನೀವು ಒಳಕ ಬೀಳಿಸಿ ಅದಾ ಸಾದಾರವಳಿ ಸಂತೆಲಿ ಮಾರುವ ಏರ್ಪಾಟು ಮಾಡಿದ್ರಂತೆ. ಅದಾ ಅತಾರಿ ಹೇಳ್ತಾವನೆ. ಇದು ಅಲ್ಲದೆಯೇ ಏಲಗುಂಡಿಗೆ ಹೇಳಿದ್ದು ಆ ಏಲೆಲ್ಲ ಉಂಟಾಡಿ ಬಂದು ನಮಗೆ ನಾಷ್ಟಾ ಟೀ ಬೇರೆ ಕೊಟ್ಟವನೆ. ಇದೆಲ್ಲ ಸರಿಯಲ್ಲ. ಹೆಂಗೂ ನಿಂಗೆ ಗೊತ್ತದೆ. 301 ರೂಪಾಯಿ ಮಡಗುಬಿಟ್ಟು ಸಭೆಗೆ ತಪ್ಪಾಯ್ತಂತ ಒಪ್ಕಪ್ಪ. ಆಮೇಕೆ ಅತಾರಿ ಅದೇನೋ ಸೂತ್ಕಾಕೊಳ್ತಾನ ಕೇಳಲಿ ಅಂತ ದೇವರು ಮಾಡ್ತಾನಂತೆ, ಅದಕ್ಕೆ ಬೇರೆ 100 ರೂಪಾಯಿ ಕೊಟ್ಬಿಡಿ ಎಂದು ನಿರ್ಣಯ ಹೇಳಿದ. ಇದೆಲ್ಲವನ್ನು ನ್ಯಾಯಕಟ್ಟೆಯ ಸಂಪಲ್ಲಿ ಕೇಳಿಸಿಕೊಂಡು ನಿಂತಿದ್ದ ಚಿಕ್ಕಣ್ಣ ಬಂದವನೇ, ಯಾಕ್ರಪ್ಪ ದಂಡ ಕೊಡಬೇಕಾಗಿರೋದು? ಯಾರನ್ನ ಯಾರು ಏಲಗುಂಡಿಗೆ ತಳ್ಳಿದುದು? ಒಸಿ ಮಟ್ಟಾಗಿ ಮಾತಾಡಿ. ಅತಾರಿ ಏನು ಕಾಣದ ಹೈದ್ನಲ್ಲ ತಳ್ಳಿದಿಟ್ಟಿಗೆ ಬಿದ್ದೋಗಕ್ಕೆ. ಅಲ್ಲಪ್ಪ, ಅವನ ತಳ್ಳುಕೆ ಜಿದ್ದಿದ್ದದೆ ಇಬ್ಬರಿಗೂ. ಇಲ್ಲ ನಾನೇನಾರ ಕೊಡದಿದ್ದದೋ ಅವನೇನಾರ ನನಗೂ ಕೊಡದಿದ್ದದೋ. ಎಲ್ಲ ತಂಟೆ ತಕರಾರು ಮಾಡಿಕೊಂಡು ಗಾಳಿ ಗಂಟ್ಲಾಕೊಂದು ದಂಡತ್ಕಂದು ಸರಾಪ್ ನಕ್ಕಮ ಅಂತ ಮಾಡಿರ ನ್ಯಾಯವ. ಅಪ್ಪೋ ಎದ್ನಡಿ ನೀನು. ಯಾವ ದಂಡವಾ ಕೊಡೋದು ಇವರ್ಗೆ? ನಾನಂತೂ ಒಂದು ಚಿಟ್ಟಿ ಪೈಸನ್ನು ಕೊಡುವುದಿಲ್ಲ ಎಂದು ರಫಾ ಮಾಡಿ ಕೊನೆಗೆ ಕೈ ಮಿಲಾಯಿಸುವ ತನಕ ನ್ಯಾಯಸ್ಥಾನ ನಿಂತು ಹೋಯಿತು. ಚಿಕ್ಕಣ್ಣ ತನ್ನ ಅಪ್ಪನನ್ನು ಬಲವಂತವಾಗಿ ಎಳ್ಕೊಂಡು ಮನೆಗೆ ಬಂದ್ಬಿಟ್ಟ. ಚೆಲುವ ಆ ರಾತ್ರಿಯಲ್ಲಿ ಅಪ್ಪನೇ ಒಂದು ದೊಡ್ಡ ಪಿಶಾಚಿ ಎಂದು ಕಲ್ಪಿಸಿಕೊಳ್ಳುತ್ತಾ ನಿದ್ದೆ ಬರದೆ ಒದ್ದಾಡತೊಡಗಿದ. ರಾತ್ರಿಯ ತಣ್ಣನೆ ಗಾಳಿ ಹೊರಗೆ ಬೀಸುತ್ತಿದೆ ಎನಿಸಿದರೂ ಮನೆಯೊಳಗೆ ಬೆಚ್ಚನೆಯ ಕೆಟ್ಟ ವಾಸನೆಯ ಗಾಳಿ ಸುತ್ತಿ ಹಾಕಿಕೊಂಡಿದ್ದೇ ಎನಿಸಿತು. ಚೆಲುವ ಕುಂಟಣ್ಣನ ಅಸಹಾಯಕತೆಗೆ ಮರುಗಿದ. ಊರಿಗೆ ಆತ ಎಲ್ಲಿಂದಲೋ ಬಂದು ಸೇರಿಕೊಂಡಿದ್ದನಾದ್ದರಿಂದ ಅವನಿಗೆಂತಲೇ ಅಣ್ಣ ತಮ್ಮಂದಿರು ಬೆಂಬಲಿಗರು ಇರಲಿಲ್ಲ. ಅಪ್ಪನ ಎದುರು ಆತ ಅನ್ಯಾಯಕ್ಕೆ ಒಳಗಾಗಿದ್ದಕ್ಕೆ ನೊಂದುಕೊಂಡ. ಹಿಂದೆ ತಿಪ್ಪೇಗೌಡರ ಕೋಣದ ರೀತಿಯಲ್ಲಿ ಹಂದಿ ಕೂಡ ಗುಂಡಿಯೊಳಗೆ ಮುಳುಗಿ ಸಾವಿನೊಳಗೆ ಸೆಣಸಾಡಿ ಬೆಳಗಿಂದ ಸಂಜೆ ತನಕ ಅಲ್ಲೇ ಅದು ಬಿದ್ದಿದ್ದರಿಂದ ಸತ್ತು ಹೋಗಿತ್ತು. ಅದನ್ನು ನೀಲಿ ನಕ್ಷೆ ಪ್ರಕಾರ ಕೊಯ್ದು ಮಾರುವಂತೆಯೇ ಇರಲಿಲ್ಲ. ಕಕ್ಕಸು ಗುಂಡಿಯ ಬಳಿಯೇ ಅದು ಹೆಣದಂತೆ ಸಾವಿರಾರು ನೊಣಗಳನ್ನು ಮುತ್ತಿಕೊಂಡು ಬಿದ್ದಿತು. ಚೆಲುವ ಮಲಗಿದಂತೆ ಇದೆಲ್ಲವನ್ನು ನೆನೆದು ಹೆದರಿ ಹಂದಿ ಏನಾದರೂ ದೆವ್ವವಾದರೆ ಅದು ಮನುಷ್ಯ ರೂಪವಾಗಿ ಬಂದರೆ ಹೇಗಿರಬಹುದೆಂದು ಕಲ್ಪಿಸಿಕೊಂಡ. ಹಾಗೆ ಕಲ್ಪಿಸುತ್ತಿರುವಂತೆ ಅದು ಚಿನ್ನದ ಬಣ್ಣದ ಬುಗುರಿಯನ್ನು ಒಂದು ಕೈಯಲ್ಲಿ ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಚೂರಿ ಹಿಡಿದುಕೊಂಡು ಮೆಲ್ಲಗೆ ಅಪ್ಪನ ಬಳಿ ಹೋಗಿ ನಿಂತು ಏನೋ ಮಾಡುತ್ತಿದೆ ಎಂದು ಚಿತ್ರ ಸುಳಿಯಿತು. ಚೆಲುವ ಬೆಚ್ಚಿ ಅಜ್ಜಿಯನ್ನು ತಬ್ಬಿಕೊಂಡ. ಬಗ್ ಎಂದು ವಾಸನೆ ಬಡಿಯಿತು. ಅನಿವಾರ್ಯವಾಗಿ ವಾಸನೆಯನ್ನೇ ಹಪ್ಪಿಕೊಂಡು ಆಕೆ ಆಗಲೇ ನಿದ್ದೆ ಹೋಗಿದ್ದಳು.
ಆ ಹಂದಿಯ ಪಿಶಾಚಿ ರೂಪದ ಮನುಷ್ಯ ಮನೆಯೊಳಗೆಲ್ಲ ಕುಣಿದಾಡಿ ಥೇಟ್ ಅಪ್ಪನ ರೀತಿಯಲ್ಲಿ ರೂಪ ಪಡೆದು ಮಲಗಿರುವ ಒಬ್ಬೊಬ್ಬರ ತಲೆಗೂ ಬುಗುರಿಯಿಂದ ಚಾಕುವಿನಿಂದ ತೂತು ಕೊರೆದು ಅದರೊಳಕ್ಕೆಲ್ಲ ಏಲು ತುಂಬಿರುವಂತೆ ಕಂಡ. ಇಡೀ ಊರಿನ ಸುತ್ತ ಮನೆಯ ಪ್ರತಿಯೊಂದಕ್ಕೂ ತೂತು ಕೊರೆದು ಅಮಾದಿ ತುಂಬಿ ಗಬ್ಬಿನ ಉಸಿರಾಟವನ್ನು ಆ ಹಂದಿಯ ರೂಪದ ಪಿಶಾಚಿ ಸೃಷ್ಟಿಸಿ ನಗುತ್ತಾ ಕೇಕೆ ಹೊಡೆಯುತ್ತಿದೆ ಎಂದು ಕಂಡ. ಆ ಪಿಶಾಚಿ ತನ್ನ ಬಳಿ ಬರುತ್ತಿದೆ ಎಂದುಕೊಂಡು ಅಜ್ಜಿ ಅಜ್ಜಿ ಎಂದು ಕರೆಸಿ ಉಚ್ಚೆ ಉಯ್ಯಬೇಕು ಏಳು ಮ್ಯಾಕೆ ಎಂದ. ಇಡೀ ಮನೆ ನಿಶ್ಶಬ್ದವಾಗಿ ಕತ್ತಲಿನಿಂದ ತುಂಬಿತು. ಅದರೊಳಗೆ ಯಾವುದನ್ನು ಗುರುತಿಸಲಾರದೆ ಹಿಡಿಯಲಾರದೆ ಆ ಹಾಳು ಬುಗುರಿಂದಲೇ ಹೀಗಾಗುತ್ತಿದೆಯೇನೋ ಎಂದು ಒಳಗೊಳಗೆ ಬಿಕ್ಕಿದ. ಹೆದರಿಕೆಯಿಂದ ಮತ್ತಷ್ಟು ಬಿಗಿಯಾಗಿ ಕಣ್ಣನ್ನು ಮುಚ್ಚಿಕೊಂಡ. ಅವನ ಅಪ್ಪ ಬಿಕಾರವಾಗಿ ಗೊರಕೆ ಹೊಡೆಯುತ್ತಿರುವುದು ಕೇಳಿಸಿತು. ಇತ್ತಲೆಲ್ಲ ಕಾಗೆಯೊಂದು ನೀರ ಋತುವಿನ ಸೀಳುವಂತೆ ನಿದ್ದೆಗಣ್ಣಿನ ಸ್ವರದಲ್ಲಿ ಹೊರಗುಟ್ಟಿ ಪಟಪಟ ಎಂದು ರೆಕ್ಕೆ ಬೆಳೆದಂತಾಯಿತು. ಆ ಹಂದಿ ಈಗ ಕಾಗೆ ರೂಪವಾಗಿ ಊರ ಸುತ್ತ ಹಾರಾಡಲು ಹೋಗುತ್ತಿರಬಹುದು ಎಂದುಕೊಂಡು ಅಜ್ಜಿಯ ಸೀರೆಗೆ ಮೆಲ್ಲಗೆ ಉಚ್ಚೆ ಒಯ್ದುಕೊಂಡು ನಿದ್ದೆಗಾಗಿ ಕಾದ. ಆ ಕತ್ತಲ ಮನೆಯೊಳಗೆಲ್ಲ ಅಪ್ಪನಂತದೇ ದೊಡ್ಡ ಸಪ್ಪಳದ ಹೆಜ್ಜೆಗಳು ನೆರಳು ಚಲಿಸಿದಂತೆ ಕಂಡು ಅಪ್ಪನಂಥ ಕ್ರೂರಿ ಇನ್ನಾರು ಈ ಊರಿನಲ್ಲಿ ಇಲ್ಲವೇನೋ ಎಂದು ಮಲಗಿದ. ಇಷ್ಟೆಲ್ಲ ಆಗಿದ್ದಾದರೂ ಯಾಕೆ, ಯಾವ ಹಿನ್ನೆಲೆಯಿಂದ ಎಂದು ಸ್ವಂತ ಚಿಕ್ಕಣ್ಣನಿಗೆ ಗೊತ್ತಾಗಲಿಲ್ಲ. ಗುಂಜಾರೆಯ ಚಿಂತೆಯಿಂದ ಬೆಳಗ್ಗೆ ಎದ್ದು ಬೀಡಿ ಸೇದುತ್ತಾ ಕುಳಿತಿದ್ದ. ಆ ರಾತ್ರಿ ನ್ಯಾಯಕಟ್ಟೆಯಲ್ಲಿ ಕಂಪ್ಲೇಂಟ್ ಕೊಡಬೇಕು ಎನ್ನುತ್ತಿದ್ದ ಮಾತುಗಳು ಸುಳಿದು ಏನಾಗುತ್ತದೆ ಎಂದು ಹೆದರಿದ. ಚೆಲುವ ಎದ್ದಿದ್ದವನು ಯಥಾಪ್ರಕಾರ ಇತ್ತಲಿಗೆ ಉಚ್ಚೆ ಒಯ್ಯಲು ಬಂದು ನಿಂತಾಗ ಹಂದಿಯ ವಿಕಾರ ರೂಪವನ್ನು ನೋಡಿ ಬಂದು ಮೆಲ್ಲಗೆ ಅಪ್ಪೋ, ಇತ್ತಲಲ್ಲಿ ಆ ಹಂದಿಯ ನಾಯಿಗಳು ತಿಂತವೆ ಎಂದ. ಅಯ್ಯೋ ತೂ ಹಾಳೋದರ ವಥಾರ ಎದ್ದೇಟಿಗೆ ಎಂಥ ಸುದ್ದಿ ಹೇಳೋಕ್ ಬಂದವನೇ ನೋಡು ಎಂದು ಬೈದುಕೊಂಡು ಇತ್ತಲಿಗೆ ಬಂದು ಆ ನಾಯಿಗಳನ್ನು ಹೊಡೆದು ಹಟ್ಟಿದ. ಇಷ್ಟಕ್ಕೆಲ್ಲ ಕಾರಣ ಚಿಕ್ಕ ಹೈದನೆ ಎಂದು ವಿಕಾರವಾಗಿ ಹೊಟ್ಟೆಯ ಬಗ್ಗಿಸಿಕೊಂಡು ಬಿದ್ದಿದ್ದ ಹಂದಿಯನ್ನು ಕಂಡು ಬ್ಯಾಡಕಲ್ಲ ಬ್ಯಾಡ ಅಂತ ಬಾಯಿ ಬಡ್ಕೊಂಡು ಮುಚ್ಚಿಸ್ಲಾ ಗುಂಡಿ ಅಂತ ಹೇಳಿದ್ರು ನನ್ನ ಮಾತು ಲೆಕ್ಕ ಜಮಕ್ಕೆ ತಕೋದ್ನಲ್ಲ. ಹಂದುಗಳು ಬಿದ್ದು, ಕುರಿಗಳು ಬಿದ್ದು, ಕೋಳಿ ನಾಯಿ ಕ್ವಾಣ ಏನೇನೋ ಬಿದ್ದು, ಅಯ್ಯೋ ಈ ಗುಂಡಿ ಒಳಗೆ ಏನೇನೋ ಬಿದ್ದು ಕಾಣಲ್ಲಪ್ಪ, ಎಲ್ಲೆಲ್ಲೋ ಅವ ಅನ್ಕಂದಿದ್ದೆ ನರ್ಕುವ, ಅದು ಇಲ್ಲೇ ನನ್ನ ಮನೇಲೇ ಅದಲ್ಲಪ್ಪ ಎಂದು ನಿಟ್ಟುಸಿರು ಬಿಟ್ಟ. ಅಸಹಾಯಕತೆಯಿಂದ ಮಗನ ಎದುರು ಆತನ ಎಷ್ಟೋ ಬುದ್ಧಿಗಳೆಲ್ಲ ಧೂಳಾಗಿ ಬಿಟ್ಟಿದ್ದವು. ಆತನ ಸಹಜ ಸ್ವಾತಂತ್ರ್ಯ ಕೆರಳಿ ಈ ನರಕವ ತಪ್ಪಿಸೋಕೆ ಯಾರಿದ್ದೀರಪ್ಪ, ಲೋಕವೆಲ್ಲ ಒಂದು ಥರ ಇದ್ರೆ ಈ ಊರೊಂದೇ ತರವಲ್ಲ, ಏಲೊಳಗ ಬಿದ್ದ ಹಂದಿಯ ತಿನ್ನೋಕೆ 3 ಕಾಸು ಮಾಡೋಕೆ ಈ ಪಾಟಿ ಹಿಕ್ಮತ್ತು ಮಾಡ್ಬೋದಾಗಿತ್ತೆ. ಥೂ ನರಕ ಇದ್ರೊಳಗೆ ಎಲ್ರೂನು ತಳ್ತಾ ಕುಂತಿರೋ ದೇವ್ರು ಅದೆಂಗೆ ಎಲ್ಲನೂ ನೋಡ್ತಾ ಕುಂತಿದ್ದೇನೋ ಎಂದು ಒಳಗೆ ತರ್ಕಿಸುತ್ತಾ ಸಮಸ್ಯೆ ಸುಳಿಯಲ್ಲಿ ಸಿಲುಕಿ ಕಂಗಾಲಾದ. ಧನ್ಯವಾದಗಳು.